ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಛಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತ ಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಪಂಚಾಶದ್ವರ್ಷ ಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯಪ್ರಮೋದ ಗುರುರಾಜ್ ಭಾಸತಾಂ ನೋ ತದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣ ದೋಷ ಚಿಂತನ ವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ನಾಶನ ಪಟುತರೆ. ಅದ್ಯ ರುದ್ರಾಧ್ಯಾಯ ಚಮಕ ವ್ಯಾಖ್ಯಾನ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ
ಹರಿ ಓಂ. ಚಮಕದ ಸಂದರ್ಭದಲ್ಲಿ ಸಕಲವನ್ನೂ ಕೊಡುವವನು ಪರಮಾತ್ಮ. ಆದರೆ ಮನುಷ್ಯನಲ್ಲಿ ಎಂತಹ ಅದ್ಭುತ ಬೇಡಿಕೆಗಳು ಬೇಕು. ಯಾಕೆ ಕಾಮಧೇನು ಪರಮಾತ್ಮ, ಕೊಡೋನು ನೀನೇ, ಕೊಡಪ್ಪ ನನಗೆ ಅಂತ ಹೇಳಿ ಅನುಗ್ರಹೋನ್ಮುಖನಾಗು ಅನ್ನುವ ಪ್ರಾರ್ಥನೆ. ಇದು ಸಕಾಮ ಪ್ರಾರ್ಥನೆ ಅಲ್ಲ, ಇದು ನಿಷ್ಕಾಮನೆ. ಯಾಕೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಕೊಡುವಂತೆ ಅಂತ ಹೇಳಿ ಕೇಳ್ತಾ ಇದ್ದ. ಸಾಧನೆಗೆ ಬೇಕಾಗಿರ್ತಕ್ಕಂಥ ವಿವರಣೆಯಲ್ಲಿ ನಿನ್ನೆ 32ನೇ ನಮ್ಮ ಬಯಕೆ, ಇಚ್ಛೆ, ಬೇಡಿಕೆ ಕವಚವನ್ನು ಕೊಡುವಂತ ತಿಳ್ಕೊಂಡಂತೆ. ನಾರಾಯಣ ಕವಚ, ಪರಮಾತ್ಮನ ಸ್ತುತಿಯನ್ನು ತಿಳ್ಕೊಂಡಂತನ್ನೋ ಕವಚ. ಯಾವ ನಾರಾಯಣ ಕವಚದ ಪಠನದಿಂದ, ಸಾಧನೆಯಿಂದ ದಧೀಚ ಋಷಿಗಳು ಅವರ ಮೂಳೆ ವಜ್ರಾಯುಧಕ್ಕಿಂತಲೂ ಗಟ್ಟಿಯಾಗಿದ್ದು ಅಂತ ಅದ್ಭುತವಾಗಿರ್ತಕ್ಕಂಥ ಕವಚದ ನಂತರ ಕೇಳ್ತಾರೆ, ಅಂಗಾನಿಮೆ. ಪರಮಾತ್ಮ ನನಗೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅದರ ಜೊತೆಯಲ್ಲಿ ಪೃಥ್ವಿ, ಅಪ್, ತೇಜವಾಯು, ಆಕಾಶ, ಶಬ್ದ, ಸ್ಪರ್ಶ, ರೂಪ, ಸಗಂಧ, ಬುದ್ಧಿ ತತ್ವ, ಮನಸ್ತತ್ವ, ಅಹಂಕಾರ ತತ್ವ, ಅವ್ಯಕ್ತ ತತ್ವ, ಇವೆಲ್ಲವನ್ನೂ ನನಗೆ ಕೊಡುವಂತ, ಮನಸ್ತತ್ವ, ಅವ್ಯಕ್ತ ತತ್ವ ಎಲ್ಲ ಕೊಡುವಂತೆ ಅಂತ ಕೇಳ್ತಾ ಇದ್ದಾರೆ. ಕೊಡೋದನ್ನು ಕೊಟ್ಟಿದ್ದಾನಲ್ಲ ಪರಮಾತ್ಮ, ಮತ್ತೇನು ಕೇಳೋದು? ಹಾಗೆ ನೀನು ಕೊಟ್ಟ ಅವಯವಗಳು ಆರೋಗ್ಯಕರವಾಗಬೇಕು. ನೀನು ಕೊಟ್ಟು ಅವಯವಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಪರಮಾತ್ಮನನ್ನು ಪಡೆಯುವುದಕ್ಕೋಸ್ಕರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಯಾವ ಕಾರ್ಯವನ್ನು ಮಾಡಬೇಕೋ ಆ ಕಾರ್ಯವನ್ನು ಮಾಡಬೇಕು. ಯಾವುದೋ ರೀತಿಯಾಗಿರ್ತಕ್ಕಂಥ ಅನವಶ್ಯಕ ಕಾರ್ಯಗಳನ್ನು ಮಾಡಿ ಜೀವನ ಹಾಳು ಮಾಡಿಕೊಳ್ಳೋದು ಬೇಕಾಗಿಲ್ಲ. ಅಂದರೆ ನನ್ನ ಅಂಗಾಂಗಗಳ ಸಾರ್ಥಕತೆಯನ್ನು ಕೊಡು ಅಂತ ಪರಮಾತ್ಮ ಹತ್ರ ಕೇಳ್ಕೊಳ್ತಾನೆ. ಅಂಗಾಂಗದ ಸಾರ್ಥಕತೆ ಭಗವದ್ ಜ್ಞಾನಕ್ಕೋಸ್ಕರ ಬೇಕಾದ ಪ್ರಯತ್ನಗಳು ಅಂತೇನಿವೆ, ಆ ಪ್ರಯತ್ನಗಳಿಗೋಸ್ಕರ ನಮ್ಮ ಅಂಗಾಂಗಗಳು ಉಪಯೋಗಗೊಳ್ಬೇಕು. ಅಂಥ ಅಂಗಾಂಗಗಳನ್ನು ಕೊಡು. 34ನೇ ಬೇಡಿಕೆ, ಅಸ್ಥಾನಿ ಚಮೆ. ಪರಮಾತ್ಮ ನನಗೆ ಗಟ್ಟಿಯಾದ ಮೂಳೆಗಳನ್ನು ಕೊಡು. ಮೂಳೆ ಗಟ್ಟಿಯಾಗಿದ್ದರೆ ನಾನು 100 ವರ್ಷದವನಾದರೂ ಕೂಡ ತಿರುಗಾಡ್ತಾ ಪ್ರದಕ್ಷಿಣೆ, ನಮಸ್ಕಾರ ಎಲ್ಲ ಮಾಡ್ಲಿಕ್ಕೆ ಅನುಕೂಲವಾಗ್ತದೆ. ಮೂಳೆಗಳು ಗಟ್ಟಿಯಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ನಾನು ನನ್ನ ಎಲ್ಲ ಸ್ನಾನ, ಸಂಧ್ಯಾವಂದನ, ಸಕಲಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೈಕಾಲು ಲಟಪಟ ಅಂತ ಇದ್ರೆ, ಬೆಡ್ ರಿಡನ್ ಆಗಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಾಗೆ ಬೇಡ ಪರಮಾತ್ಮ, ನನಗೆ ಗಟ್ಟಿಮುಟ್ಟಾದ ಮೂಳೆಗಳನ್ನು ಕೊಡುವಂತೆ ಅಂತ ಹೇಳಿ ಕೇಳ್ಕೊಳ್ತಾ ಇಲ್ಲ. ಆ ನಂತರ 35ನೇ ಬೇಡಿಕೆ ಬಹಳ ವಿಚಿತ್ರವಾದ ಬೇಡಿಕೆ ಇದೆ. ಪರೋಗುಶ್ಚಮೆ. ನನ್ನ ಬೆರಳುಗಳಲ್ಲಿ ಈ ಪರ್ವಗಳು ಅಂತೇನಿವೆ, ಈ ವಿಭಾಗಗಳು ಅಂತ, ಇದಕ್ಕೆ ಪರ್ವ ಅಂತ ಕರೀತಾರೆ. ಈ ಪರ್ವಗಳನ್ನು ಕೊಡುವಂತೆ ಅಂತ ಹೇಳಿ ಕೇಳ್ತಾರೆ. ನನ್ನ ಬೆರಳುಗಳಲ್ಲಿರ್ತಕ್ಕಂಥ ಪರ್ವಗಳನ್ನು ಕೊಡು. ಕೊಟ್ಟಿರ್ತಾನೆ ಇಲ್ಲ. ಈ ಪರ್ವಗಳು ಸುಮ್ಮನೆ ತೋರಿಕೆಗೋಸ್ಕರ ಇರಬಾರದು, ಜಪಕ್ಕೆ ಉಪಯೋಗಕ್ಕೆ ಬೇಡ. ಗಾಯತ್ರಿ ಜಪ ಕೈಯಿಂದಲೇ ಮಾಡಬೇಕು ಅಂತಿದೆ. ಸಂಧ್ಯಾವಂದನಾಂಗ ಗಾಯತ್ರಿ ಜಪ ಕೈಯಿಂದಲೇ ಮಾಡಬೇಕು. ವೇದೋಚ್ಚಾರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೈಯಿಂದಲೇ
ಆ ರೀತಿಯಾಗಿರ್ತಕ್ಕಂಥ ಸೂಚನೆ. ಅಗ್ನಿ ಅ ಕೆಳಗೆ ತಂದಿಲ್ಲ, ಅಗ್ನಿಮೀಳೆ ಪುರೋಹಿತಂ, ಮಧ್ಯದಲ್ಲಿದ್ರೆ ಹೀಗೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಬೆರಳುಗಳಿಂದ ಉದಾತ್ತ ಅನುದಾತ್ತಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಸರಿಯಾದ ಶುದ್ಧವಾದ ವೇದೋಚ್ಚಾರಣೆಗೆ ಮತ್ತು ಗಾಯತ್ರಿ ಜಪದ ಉಪದೇಶಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಪರ್ವಗಳನ್ನು ನಮಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಪರ್ವಗಳು ಅಂತೇನಿವೆ, ಈ ಪರ್ವಗಳು ಆ ನಂತರ ಅಂಗೈಯಲ್ಲಿರ್ತಕ್ಕಂಥ ಈ ಮೌಂಟ್ಸ್ಗಳು ನಮ್ಮ ಸಂಪೂರ್ಣ ಶರೀರದ ಎಲ್ಲ ಅವಯವಗಳ ಬಟನ್ಗಳು. ಒಂದೊಂದು ಬಟನ್ಗಳಲ್ಲಿ ಇದು ಪ್ರಾಣವಾಯು, ಅಪಾನವಾಯು, ವ್ಯಾನ, ಉದಾನ, ಸಮಾನ ವಾಯು, 5 ಬೆರಳುಗಳು, 5 ವಾಯುಗಳ ಸಂಕೇತಗಳು. ಆಯಾ ವಿಶಿಷ್ಟ ಮುದ್ರೆಯಿಂದ ಇದ್ದರೆ, ಈಗ ಯಾವಾಗ ಪ್ರಾಣ ಅಪಾನಗಳು ಸರಿಯಾದ ಕ್ರಮದಲ್ಲಿ ಇರ್ತದೆ ಆಗ ಅಲರ್ಟ್ನೆಸ್ ಇರ್ತದೆ. ಅದಕ್ಕೋಸ್ಕರ ಇದು ಜ್ಞಾನ ಮುದ್ರಾ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತದೆ. ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ಯೋಗಶಾಸ್ತ್ರ ಹೇಳ್ತದೆ, ಕಲಾಗ್ರೇ ವಸತೆ ಲಕ್ಷ್ಮಿ ಆಗಿಲ್ಲ. ಎದ್ದಾಕ್ಷಣಕ್ಕೇನೆ ಹಾಸಿಗೆ ಮೇಲೆ ಕೂತ್ಕೊಂಡು 21 ಸಲ ಈ ರೀತಿ ಕೈ ತಿಕ್ಕೋಬೇಕು, 21 ಟೈಮ್. ನಮ್ಮ ಎಲ್ಲ ಶರೀರದ ಪ್ರತಿಯೊಂದು ಅವಯವಗಳು ಜಾಗೃತವಾಗಿ ಅಲರ್ಟ್ ಆಗ್ತವೆ, ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಅಷ್ಟೇ ಅಲ್ಲ, ಪರ್ವಗಳಿಗೆ ಪರು ಅಂತನ್ನೋ ಶಬ್ದಕ್ಕೆ ಮನೋಗ್ರಂಥಿ ಅಂತ ಇನ್ನೊಂದು ಹೆಸರಿದೆ. ನಮ್ಮ ಮನಸ್ಸಿನಲ್ಲಿ ಅನೇಕ ಗಂಟುಗಳಿವೆ. ಆ ಗಂಟುಗಳನ್ನು ಬಿಚ್ಚಬೇಕಾಗಿದೆ. ನಮ್ಮ ಮನಸ್ಸು ಅನೇಕ ಎಷ್ಟು ಕಂಪ್ಯೂಟರನ್ನಲ್ಲಿರ್ತಕ್ಕಂಥ ಏನು ಮೆಮರಿ ಇದೆ, ಅದಕ್ಕಿಂತ 100 ಪಟ್ಟು ಮೆಮರಿ ಈ ಬ್ರೈನ್ನಲ್ಲಿ ಇಟ್ಕೊಳ್ಬಹುದು. ಕಂಪ್ಯೂಟರ್ನಲ್ಲಿ ಅತಿ ಹೆಚ್ಚು ಬೈಟ್ ಹಾಕಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಬೈಟ್ ಹಾಕ್ಬೋದು? ಹೌದು, ಅನೇಕ 1 ಟೆರಾಬೈಟು ಇರ್ತದೆ. ಆದರೆ ನಮ್ಮಲ್ಲಿ ಎಷ್ಟು ಬೈಟ್ಗಳಿವೆ ಗೊತ್ತಿದೆ? 80 ಅಬ್ಜ ನ್ಯೂರಾನ್ಸ್ ನಮ್ಮ ಬ್ರೈನ್ನಲ್ಲಿ. 80 ಅಬ್ಜ ವಿಷಯಗಳನ್ನು ನಾವು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ. ಅದಕ್ಕೆ ಆ ರೀತಿಯಾಗಿ ಧಾರಣ ಮಾಡಬೇಕು. ನಾವು ಮಧ್ಯದಲ್ಲಿ ಏನಪ್ಪ ಏನಿವೆ ಮುಂದೆ ಏನು ಅಂತ ನೋಡ್ತೇವೆ. ನಮ್ಮ ಸ್ವಾಮಿಗಳು ಎಂದಾದರೂ ಪೇಪರ್ ಇಟ್ಕೊಂಡು ನೋಡಿದ್ದೀರ? ನೂರಾರು ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಗಾಯತ್ರಿ ಜಪದಿಂದ ಬರತಕ್ಕಂಥ ಆ ಒಂದು ಶಕ್ತಿ, ಗಾಯತ್ರಿ ಜಪದಿಂದ ನಮ್ಮ ಸಣ್ಣ ಮಿದುಳಿನ ಕೆಳಗೆ ಒಂದು ಟ್ರಾನ್ಸ್ ಅಂತಿಕೊಂಡಂತ ಭಾಗ ಇದೆ. ಅದಕ್ಕೆ ಧೀ ಕೇಂದ್ರ ಅಂತ ಕರೀತಾರೆ. ಆ ಧೀ ಕೇಂದ್ರವನ್ನು ಜಾಗೃತ ಮಾಡುವುದಕ್ಕೋಸ್ಕರವೇ ಉಪನಯನ ಮುಂದಿವೆ. ಜನ್ಮ ಮತ್ತು ಹಚ್ಕೊಳ್ಳುವುದಕ್ಕೋಸ್ಕರ ಅಲ್ಲ. ಗಾಯತ್ರಿ ಮಂತ್ರ ಯೋಗ್ಯ ವ್ಯಕ್ತಿಗಳಿಂದ ಉಪದೇಶ ತೆಗೆದುಕೊಂಡು ಆ ಧೀ ಕೇಂದ್ರದ ಜಾಗೃತಿ ಅಂತಿಕೊಂಡಂತೇನಿದೆ ಅದನ್ನು ಮಾಡುವುದು ನಮ್ಮ ಉಪನಯನದ ಗಾಯತ್ರಿ ಮಂತ್ರದ ಉದ್ದೇಶ. ಧೀ ಕೇಂದ್ರದಲ್ಲಿ
ಒಂದು 100 ಸೂಕ್ಷ್ಮವಾಗಿರ್ತಕ್ಕಂಥ ನ್ಯೂರಾನ್ಸ್ಗಳು, ಇವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ನಿರ್ನಾಳ ಗ್ರಂಥಿಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಸಾಮರ್ಥ್ಯ. ಅವುಗಳಲ್ಲಿ ಸರ್ವಸಾಮಾನ್ಯವಾಗ ವ್ಯಕ್ತಿ ಸಾಧಾರಣ 50 to 60 ಮಾರ್ಕ್ಸ್ ತೆಗೆದುಕೊಳ್ತಾ ಇದ್ದಾನೆ. ಈ ಟ್ರಾನ್ಸ್ ಅಂದರೆ ಧೀಕೇಂದ್ರದಲ್ಲಿರುವ ಆ ಏನು ವಿಶಿಷ್ಟವಾದ ನ್ಯೂರಾನ್ಸ್ ಇವೆ, ಅವು 5 ಆಕ್ಟಿವ್ ಆಗಿದ್ರೆ ಅವನು ಮನುಷ್ಯ, ನಾರ್ಮಲ್ ಮನುಷ್ಯ ಅಂತ ಅನ್ಸ್ಕೊಳ್ತಾನೆ. 5 ಆಕ್ಟಿವ್ ಆಗಿದ್ರೆ, 4 ಮಾತ್ರ ಆಕ್ಟಿವ್ ಇದ್ರೆ ದಡ್ಡ ಹುಡುಗ, ನೆನಪಿಲ್ಲ, ಸರಿಯಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ ಅನ್ಸ್ಕೊಳ್ತಾನೆ. 4ಕ್ಕಿಂತ ಕಡಿಮೆ ನ್ಯೂರಾನ್ಸ್ ಜಾಗೃತವಾಗಿದ್ದರೆ ಅವನು ಮೆಂಟಲ್ ರಿಟೈರ್ಡ್ ಅಂತ ಅನ್ಸ್ಕೊಳ್ತಾನೆ. 6 ನ್ಯೂರಾನ್ಸ್ ಜಾಗೃತವಾಗಿದ್ದರೆ ಅಂದರೆ ಆಕ್ಟಿವ್ ಆಗಿದ್ದರೆ ಆ ಮನುಷ್ಯ ಕ್ಲಾಸಿನಲ್ಲಿ ರ್ಯಾಂಕ್ ಹೋಲ್ಡರ್ ಇರ್ತಾನೆ. 8 ಆ ಧೀಕೇಂದ್ರದ ನ್ಯೂರಾನ್ಸ್ ಜಾಗೃತವಾಗಿದ್ದರೆ ಅವರು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್, IITಯಲ್ಲಿ ನಂಬರ್ 1 ಬರ್ತಾನೆ. ಅದು 18 ತನಕ ಜಾಗೃತವಾಗಿದ್ದರೆ ಅವನು ನೊಬೆಲ್ ಪ್ರೈಸ್ ಪಡಿತಾನೆ. ಆಚಾರ್ಯರು ಅವು 20ಕ್ಕಿಂತಲೂ ಹೆಚ್ಚು ಜಾಗೃತವಾಗಿದ್ದರೆ ಅವನು ಋಷಿ ಆಗ್ತಾನೆ, ಋಷಜ್ಞಾನಿ, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಅವು 24, 26ವರೆಗೂ, 24, 25ವರೆಗೆ ಆ ಕ್ಲೈಂಟ್ನಲ್ಲಿದ್ದ ನ್ಯೂರಾನ್ಸ್ ಜಾಗೃತವಾಗಿದ್ದರೆ ಅವನು ಇಂದ್ರ, ಕಾಮ ಇವರ ಸಮಾನವಾಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ, ಸಾಮರ್ಥ್ಯ, ಬುದ್ಧಿಗಳನ್ನು, ಪರ್ಸನಾಲಿಟಿಯನ್ನು ಪಡಿತಾನೆ. 28 ಅದಕ್ಕೆ ನಮ್ಮಲ್ಲಿ ಲಕ್ಷಣ ಅಂತ ಕೂಡ ಕರೀತಾರೆ. ಅವು ಜಾಗೃತವಾಗಿದ್ದರೆ, ಆಕ್ಟಿವ್ ಆಗಿದ್ದರೆ ಗರುಡ, ಶೇಷ, ರುದ್ರರ ಸಮಾನನಾಗ್ತಾನೆ. ಆ ನಂತರ 32 ಅವು ಜಾಗೃತವಾಗಿದ್ದರೆ, ಆಕ್ಟಿವ್ ಆಗಿದ್ದರೆ ಸರಸ್ವತಿ, ಭಾರತಿ, ವಾಯು, ಬ್ರಹ್ಮದೇವರು, ದ್ವಾತ್ರಿಂಶ ಲಕ್ಷಣೋಪೇತರು ಅಂದ್ರೆ ಇದೆ. ಇಲ್ಲಿರ್ತಕ್ಕಂಥ ನ್ಯೂರಾನ್ಸಿನ ಧೀಕೇಂದ್ರ, ಟ್ರಾನ್ಸ್ನಲ್ಲಿರೋ ಧೀಕೇಂದ್ರದ ಜಾಗೃತಿ, ಇದೇ ಗಾಯತ್ರಿ ಮಂತ್ರದ ಉದ್ದೇಶ, ಇದೇ ವೇದ ಮಂತ್ರಗಳ ಉಚ್ಚಾರಣೆಯ ಉದ್ದೇಶ. ವೇದ ಮಂತ್ರ ಉಚ್ಚಾರಣೆ ಮಾಡ್ತಕ್ಕಂತಹ, ಆ ನಂತರ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಕ್ಕಂಥ ವ್ಯಕ್ತಿಯ ಬ್ರೇನಿನಲ್ಲಿ ಬೇಕಾದಷ್ಟು ವಿಷಯಗಳು ನೆನಪಿನಲ್ಲಿರ್ತವೆ. ಅದನ್ನೇ ಕೊಡು ಅಂತ ತಿಳ್ಕೊಂಡು ಅಂತೇಳಿ ರುದ್ರಾಂತರ್ಗತ ರಾಮದೇವರಿಗೆ ಪರಮಾತ್ಮ ಭಕ್ತ ವಿಶ್ವಾಮಿತ್ರರು ಕೇಳ್ಕೊಳ್ತಾ ಇದ್ದಾರೆ. ಪರೋಗೌಶ್ಚಮೆ ಮನೋಗ್ರಂಥಿ, ಆ ಧೀಕೇಂದ್ರದಲ್ಲಿರ್ತಕ್ಕಂಥ ಗ್ರಂಥಿಗಳನ್ನು ನೀನು ಆಕ್ಟಿವ್ ಮಾಡು, ಜಾಗೃತಗೊಳಿಸು. ಅದರ ಜೊತೆಗೆ 36ನೇ ಬೇಡಿಕೆ ಶರೀರಾಣಿ ಚಮೆ, ಪರಮಾತ್ಮ ಈ ಜನ್ಮದಲ್ಲಿ ನನ್ನ ಸಾಧನೆ ಪೂರ್ತಿಗೊಳಿಸು, ಇಲ್ಲ ಸಾಧನೆ ಶರೀರವನ್ನೇ ಕೊಡು. ಇಲ್ಲಿ ಎಷ್ಟು ಸಾಧನೆ ಮಾಡಿದ್ದೇನೆ, ಮುಂದಿನ ಜನ್ಮದಲ್ಲಿ ಅದಕ್ಕಿಂತ ಮುಂದೆ ನಾನು ಒರೆಯುವಂತೆ ಮಾಡು, ಅಂಥ ಶರೀರಗಳನ್ನು ಕೊಡು. ಇದೆ 83,99,999 ಪ್ರಾಣಿ, ಪಶು, ಪಕ್ಷಿ, ಗಿಡ, ಮರ ಇತ್ಯಾದಿಗಳೆಲ್ಲ ಇದೆ. ಅದು ನಮ್ಗೆ ಬೇಕಾಗಿಲ್ಲ. ಸಾಧಕವಾಗಿರ್ತಕ್ಕಂಥ ಈ ಜನ್ಮವನ್ನೇ ಕೊಡುವಂತೆ ನನಗೆ ಏನ್ರಿ, ದೇವರ ಪ್ರಾರ್ಥನೆ ಮಾಡೋದು ಬಿಟ್ಟು ಬರೀ ಬೇಡ್ಕೋತ ಕೂತ್ಕೊಂಡ್ರಲ್ಲ,
ಅಂತ ಅನ್ಬೇಡಿ. ಇದು ಒಳ್ಳೆಯ ಜನ್ಮ ಕೊಡು, ಒಳ್ಳೆಯ ಇದನ್ನು ಕೊಡು, ಒಳ್ಳೆ ಇಂದ್ರಿಯಗಳನ್ನು ಕೊಡು ಅಂದ್ರೇನು? ಇದೆಲ್ಲವನ್ನು ಸೃಷ್ಟಿ ಮಾಡುವನು ನೀನೇ, ಇದೆಲ್ಲ ನಿನ್ನ ಕೈಯಲ್ಲೇ ಇದೆ ಅಂತ ತಿಳ್ಕೊಂಡಂತೇಳಿ ಹೇಳದಂತೆ ಜನ್ಮ ಕೊಡು, ನನ್ನ ಅವಯವಗಳನ್ನು ಕೊಡು, ಪ್ರಾಣಾಪಾನಾದಿಗಳನ್ನು ಕೊಡು ಅಂದ್ರೇನು? ಜಗತ್ ಸೃಷ್ಟಿಯನ್ನು ಮಾಡ್ತಕ್ಕಂಥವ್ರು ನೀನೇ. ಜನ್ಮಾದ್ಯಸ್ಯತಃ ಅಂತಿಕೊಂಡಂಥ ಸೂತ್ರದ ಅರ್ಥವನ್ನು ಹೇಳ್ತಾ ಪರಮಾತ್ಮನನ್ನು ಬ್ರಹ್ಮಸೂತ್ರದಿಂದ ಪ್ರಾರ್ಥನೆ ಮಾಡಿದಂತೆ ಆಗ್ತದೆ. ಆ ನಂತರ ನನಗೆ ಶಾಸ್ತ್ರದ ಜ್ಞಾನ ಕೊಡು, ಅಪೌರುಷೇಯ ಶಾಸ್ತ್ರದ ಜ್ಞಾನ ಕೊಡು, ಪೌರುಷೇಯ ಶಾಸ್ತ್ರದ ಜ್ಞಾನ ಕೊಡು. ಇದೆಲ್ಲ ಕೇಳ್ತಾ ಇರುವಾಗ ಶಾಸ್ತ್ರಯೋನಿತ್ವ ಅಂತಕ್ಕಂಥ ಬ್ರಹ್ಮಸೂತ್ರದ ಮಹಿಮೆಯನ್ನು ಹೇಳಿದಂತೆ ಆಯಿತು. ಆ ನಂತರ ನನಗೆ ಸ್ವರೂಪ ಸುಖ ಕೊಡು, ನನಗೆ ಆನಂದಪೂರ್ಣವಾದ ಜೀವನ ಕೊಡು. ಇವೆಲ್ಲ ಬೇಡಿಕೆಗಳಲ್ಲಿ ಆನಂದಮಯೋಭ್ಯಾಸ ಮತ್ತು ಅದಲ್ಲದೆ ಪಂಚಪ್ರಾಣಗಳು ಅನ್ನಕೋಶಗಳನ್ನು ಕೊಡು ಅಂತ ಕೇಳಿದಾಗ ಎಲ್ಲ ಪಂಚಕೋಶಗಳು ಆನಂದಮಯ ಕೋಶ, ಆನಂದಮಯ ಕೋಶ ರೂಪದಿಂದ ಇರ್ತಕ್ಕಂಥ ಆನಂದಮಯರಾದ ಪರಮಾತ್ಮ ಎಲ್ಲ ನಿನ್ನದೇ ಇದು ಅಂತ ತಿಳ್ಕೊಂಡಂತೇಳಿ ಈ ಸೂತ್ರದ ದಿಂದ ಪರಮಾತ್ಮನ ಮಹಿಮೆಯನ್ನು ಗಾನ ಮಾಡಿದಂತೆ ಆಯಿತು. ಪರಮಾತ್ಮ ನನಗೆ ಉತ್ತಮವಾದ ಲೋಕ ಕೊಡು ಅಂತ ಕೇಳಿದ್ದೇವೆ. ಉತ್ತಮವಾದ ಮನುಷ್ಯ ಲೋಕ ಕೊಡು, ಮನುಷ್ಯದಲ್ಲಿ ಜನ್ಮ ಕೊಡು ಅಂತ ಕೇಳಿದ್ದೇವೆ. ಇವೆಲ್ಲ ದುಭ್ಯಾಧ್ಯಾಯತನಂ ಸ್ವಶಬ್ದಾತ್ ಅಂತಕ್ಕಂಥ ಬ್ರಹ್ಮಸೂತ್ರದ ಸಾರರೂಪವಾದಂಥ ಪರಮಾತ್ಮನ ಮಹಿಮೆ ಅಭಿವ್ಯಕ್ತವಾದಂತೆ. ಆ ನಂತರ ನನಗೆ ಜಪ ಮಾಡುವ ಸಾಮರ್ಥ್ಯ ಕೊಡು, ಗಾಯತ್ರಿ ಜಪದಿಂದ ನನ್ನ ಪರೋಗುಂಶ್ಚಮೆ, ನನ್ನ ಮನೋಗ್ರಂಥಿಗಳನ್ನು ಜಾಗೃತಗೊಳಿಸುವಂತಕೊಂಡಂತ ಎಷ್ಟವರು ಕೇಳಿದ್ದೀರಿ. ಗಾಯತ್ರೀಕರಣ, ಗಾಯತ್ರಿ ವಾಯುದಗಂ ಸರಂ ಅಂತಕೊಂಡಂತೇಳಿ ಗಾಯತ್ರೀಕರಣದಿಂದ ಪರಮಾತ್ಮನ ಮಹಿಮೆಯನ್ನು ಗಾನ ಮಾಡಿದಂತೆ ಆಗ್ತದೆ. ನನಗೆ ಉತ್ತಮವಾದ ಪ್ರಾಣಶಕ್ತಿ ಕೊಡು ಅಂತಕೊಂಡಂತ ಕೇಳಿದ್ದೇವೆ. ಪ್ರಾಣಾಧಿಕರಣದ ಮಹಿಮೆಯನ್ನು ವರ್ಣನೆ ಮಾಡಿದಂತೆ ಆಗ್ತದೆ. ಆ ನಂತರ ನನಗೆ ಕಾಂತಿ ಕೊಡು, ಕಣ್ಣಿನಲ್ಲಿ ಒಳ್ಳೆ ದೃಷ್ಟಿ ಕೊಡು ಅಂತ ಕೇಳಿದಾಗ ಜ್ಯೋತಿರಧಿಕರಣ ಅದ ಅಂತಿಕೊಂಡಂತಕ್ಕಂಥ ಬ್ರಹ್ಮಸೂತ್ರದ ಸಾರವನ್ನೇ ಇಲ್ಲಿ ಮಹಿಮೆ ಹೇಳಿದಂತೆ ಆಗ್ತದೆ. ಹೀಗೆ ಪ್ರತಿಯೊಂದು ಬೇಡಿಕೆಯ ಜೊತೆಯಲ್ಲಿ ಇದನ್ನು ಕೊಡುವ ನೀನು ಬ್ರಹ್ಮಸೂತ್ರದಿಂದ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತನ್ನುವ ಸ್ತೋತ್ರವನ್ನು ಕೂಡ ಮಾಡದಂತೆ ಇದು ಸ್ಪಷ್ಟವಾಗ್ತದೆ. ಇದು ಮೊದಲನೇ ಅನುವಾಕದ 36 ಬೇಡಿಕೆಗಳು. ಇನ್ನು ಎರಡನೇ ಅನುವಾಕ ಜ್ಯೈಷ್ಠ್ಯಂಚಮೆ ಆಧಿಪತ್ಯಂಚಮೆ ಮನ್ಯುಶ್ಚಮೆ ಭಾಮಶ್ಚಮೆ ಅಮಶ್ಚಮೆ ಅಂಬಶ್ಚಮೆ ಜೇಮಾಚಮೆ ಮಹಿಮಾಚಮೆ ಪರೀಯಾಚಮೆ ಪ್ರತಿಮಾಚಮೆ ವರ್ಷಮಾಚಮೆ ದ್ರಾಗುಯಾಚಮೆ ವೃದ್ಧಿಶ್ಚಮೆ ಸತ್ಯಂಚಮೆ ಶ್ರದ್ಧಾಚಮೆ ಧನಂಚಮೆ ವಶಶ್ಚಮೆ ತುಷ್ಟಿಶ್ಚಮೆ ಕ್ರೀಡಾಚಮೆ ಮೋದಂಚಮೆ ಜಾತಂಚಮೆ ಜನಿಷ್ಯಮಾಣಂಚಮೆ ಸೂಕ್ತಂಚಮೆ ಸುಕೃತಂಚಮೆ ವಿತ್ತಂಚಮೆ ವೇದ್ಯಂಚಮೆ ಭೂತಂಚಮೆ ಭವಿಷ್ಯಂಚಮೆ ಸುಗಂಚಮೆ ಸುಪದಂಚಮೆ ವೃದ್ಧಂಚಮೆ ವೃದ್ಧಿಂಚಮೆ ಇತ್ಯಾದಿ ಎರಡನೇ ಅನುವಾಕದ ಬೇಡಿಕೆಗಳು. ನಮಗೆ ಏನು ಬೇಕು ನಮ್ಗೆ ಗೊತ್ತಿದೆ, ಅದೇ ಗೊತ್ತಿಲ್ಲ, ಇಲ್ಲದನ್ನು ತೋರಿಸ್ಕೊಡ್ತಾ ಇದ್ದ. ಈಗ 37ನೇ ಬೇಡಿಕೆ ಜ್ಯೈಷ್ಠಂಚಮೆ. ಪರಮಾತ್ಮ ನನ್ನನ್ನು ಜ್ಯೇಷ್ಠ ನಾಗರಿಕನನ್ನಾಗಿ ಮಾಡು. ಜ್ಯೇಷ್ಠ ನಾಗರಿಕರಿಗೆ ಏನು ಕರೀತಾರಪ್ಪ? ಅಲ್ಲ, ಸ್ಪೆಷಲ್ ಸೀಟ್ಗಳಿರ್ತಾವಲ್ಲ ವಯಸ್ಸಾದ ಸಲುವಾಗಿ. ಆ ರೀತಿಯಾಗಿ ನನ್ನ ಜ್ಯೇಷ್ಠ ನಾಗರಿಕನನ್ನಾಗಿ ಮಾಡು ಅಂದ್ರೇನು?
ನನಗೆ ವೃದ್ಧಾಪ್ಯ ಮೀರುವಷ್ಟು ಆಯುಷ್ಯವನ್ನು ಕೊಡು. ಅದು ಕೂಡ ಸಾರ್ಥಕ ಆಯುಷ್ಯ ಅಥವಾ ಹಿರಿತನ. ಹಿರಿಯನಾಗಿ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಧರ್ಮವನ್ನು, ಶಾಸ್ತ್ರವನ್ನು ಉಪದೇಶ ಮಾಡ್ತಾ ನನ್ನ ಸಾಧನೆ ಮುಂದುವರಿಯುವಂತೆ ನನಗೆ ಅನುಗ್ರಹ ಮಾಡುವಂತೆ ಕೊಡುತ್ತಾ ಇದ್ದೆ. ಇದು ಶಾರೀರಿಕ ವೃದ್ಧಾಪ್ಯ ಬೇಡ ಅಷ್ಟೇ ಅಲ್ಲ, ಅದನ್ನು ಬೇಕು. ಅದ್ರ ಜೊತೆಗೆ ಜ್ಞಾನ ವೃದ್ಧತ್ವ ಅಂದ್ಕೊಂಡು, ಜ್ಞಾನದಿಂದ ನಾನು ಜ್ಯೇಷ್ಠನಾಗಬೇಕು, ಬುದ್ಧಿಯಿಂದ ಜ್ಯೇಷ್ಠನಾಗಬೇಕು. ವಯೋವೃದ್ಧನಾಗೋದು ಬೇಡ, ನನಗೆ ಜ್ಞಾನವೃದ್ಧನಾಗಬೇಕಾಗಿದೆ. ನನ್ನನ್ನು ಜ್ಞಾನವೃದ್ಧನನ್ನಾಗಿ ಮಾಡು. ಹೌದು, ಜ್ಞಾನವೃದ್ಧ ತಾನು ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ತನ್ನ ಜ್ಞಾನವನ್ನು ಬೆಳೆಸಿಕೊಂಡು ಅದರಿಂದ ಭಕ್ತಿ ಪಡೆದು ಪರಮಾತ್ಮನ ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಜ್ಯೇಷ್ಠಂಚಮೇ, ಒಂದೊಂದರ ಮೇಲೆ ಸಾಕಷ್ಟು ವಿವರಣೆ ಮಾಡುವಷ್ಟು ವಿಷಯಗಳಿವೆ. ಆದರೆ ಬಹಳ ಆದರೆ ನೆನ್ಕೊಳ್ಳುವುದಿಲ್ಲ ಅಂತ ಕೂಡ ಅಂತೇಳಿ ಸಂಕ್ಷೇಪ ಮಾಡ್ತಾ ಇದ್ದೆ. ಆಧಿಪತ್ಯಂಚಮೇ, ನನ್ನನ್ನು ರಾಜನನ್ನಾಗಿ ಮಾಡು, ನನ್ನನ್ನು ಮ್ಯಾನೇಜರನ್ನಾಗಿ ಮಾಡು, ನನಗೆ ಸಿಒ ಮಾಡು, ನನಗೆ ಚಕ್ರವರ್ತಿಯನ್ನಾಗಿ ಮಾಡು. ಏನಪ್ಪ ಇವೆಲ್ಲ ಮಾಡ್ತದ ಕೂತ್ಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ಮಾಡು, ಮುಕ್ತಿ ಯಾವಾಗ ಸಿಗ್ತದೆ? ಹಾಗಲ್ಲ, ನನ್ನನ್ನು ಎಕ್ಸ್ಟ್ರಾರ್ಡಿನರಿ ಮಾಡುವಂತ. ನಾನು ಲೇಮ್ಯಾನ್ ಆಗಿರಲಿಕ್ಕೆ ಬಯಸುವುದಿಲ್ಲ. ನನಗೆ ಎಂತಹ ಆಧಿಪತ್ಯವನ್ನು ಕೊಡು, ಯಾವ ರೀತಿಯಾಗಿರ್ತಕ್ಕಂಥ ಅಧಿಕಾರ ನನಗೆ ಬೇಕು. ಚಕ್ರವರ್ತಿಯಾಗಬೇಕಾಗಿದ್ದರೆ ಏನು ಒಂದು ಯೋಗ್ಯತೆ ಇದ್ದರೆ ಅದಕ್ಕಿಂತ ಹೆಚ್ಚಿನ ಯೋಗ್ಯತೆ ನನಗೆ ಕೊಡು. ಯಾಕೆ? ಅದಕ್ಕೇನು ಹೆಚ್ಚಿನ ಯೋಗ್ಯತೆ ಇದ್ದರೆ ಮಾತ್ರ ನಾನು ಸುಧಾ ಶ್ರೀಮದ್ ಟೀಕಾಕೃತ್ಪಾದರ ಸುಧಾ ಗ್ರಂಥ ಓದ್ಲಿಕ್ಕೆ ಆಗ್ತದೆ. ಒಬ್ಬ ಸಾಮ್ರಾಟನಾಗಬೇಕಾಗಿದ್ರೆ ಮನುಷ್ಯನಲ್ಲಿ ಒಂದೇನು ಪರ್ಸನಾಲಿಟಿ ಬೇಕು, ಎಷ್ಟು ಅಲರ್ಟ್ನೆಸ್ ಬೇಕು, ಎಷ್ಟು ಬುದ್ಧಿವಂತಿಕೆ ಬೇಕು. ಅದಕ್ಕಿಂತಲೂ ಹೆಚ್ಚಿನ ಬುದ್ಧಿವಂತಿಕೆ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಸರಿಯಾಗಿ ಅಭ್ಯಾಸ ಮಾಡುವುದಕ್ಕೋಸ್ಕರ ಬೇಕು. ಅದಕ್ಕೋಸ್ಕರವೇ ವಿಷ್ಣು ತೀರ್ಥರು ಹೇಳಿದರು, ಅನೇಕ ಜ್ಞಾನಿಗಳು ಹೇಳಿದರು, ಸುಧಾ ವೈ ಪಠನೀಯ. ಅಥವಾ ರಾಜ್ಯಂ ವಾ ಪಾಲನೀಯ ಹೇಳುವಾಗ ನಾವು ಸುಧಾ ವಾ ಪಠನೀಯ, ರಾಜ್ಯಂ ವಾ ಪಾಲನೀಯ ಅಂತ ಕೂಡ ನಾವು ಹೇಳ್ತೇವೆ. ಅಲ್ಲಿ ವಾಲ ವೈ ನಿಶ್ಚಾತ ಸುಧಾನೇ ಓದ್ಬೇಕು. ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾಗಿದ್ದರೆ ಅನುವ್ಯಾಖ್ಯಾನದ ಮೇಲೆ ಇರ್ತಕ್ಕಂಥ ಶ್ರೀಮನ್ ನ್ಯಾಯಸುಧಾ ಓದುವ ಯೋಗ್ಯತೆಯನ್ನು ನನಗೆ ಕೊಡು. ಇದೇ ಆಧಿಪತ್ಯ. ಎಲ್ಲ ಶಾಸ್ತ್ರಗಳ ಮೇಲೆ, ಚತುಶಾಸ್ತ್ರಗಳ ಮೇಲೆ ಆಧಿಪತ್ಯ, ಅದನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಇನ್ನು ಸುಧಾ ಓದ್ಲಿಕ್ಕೆ ಆಗಂಗಿಲ್ಲ, ಏನೋ ಒಳ್ಳೆ ಗುರುಗಳು ಸಿಗಲಿಲ್ಲ ಅಥವಾ ಅಷ್ಟು ಬುದ್ಧಿ ಇಲ್ಲ. ಹಾಗಾದರೆ ಕೊನೆಗೆ ಪ್ರೈಮ್ ಮಿನಿಸ್ಟರ್ ಆದರು. ಎರಡು ಪೈಕಿ ಒಂದು. ಚಕ್ರವರ್ತಿ ರಾಜನ ಸುಧಾವೇ ಪಠನೀಯ ವಸುಧಾವ ಪಾಲನೀಯ, ರಾಜ್ಯಮ್ಮ ಪಾಲನೀಯ ವಸುಧಾವ ಪಾಲನೀಯ ಅಲ್ಲ, ಹಾಗಲ್ಲ. ಸುಧಾ ವೈ ಪಠನೀಯ, ಸುಧಾ ಓದಲಿಕ್ಕೆ ಬೇಕು. ಆಗಲಿಲ್ಲ ಅಂತಂದರೆ ಆಯ್ತು, ಚಕ್ರವರ್ತಿ ಆಗೋದು ಸೆಕೆಂಡರಿ. ಅಂತ ಒಂದು ಯೋಗ್ಯತೆ ಕೊಡ್ತೀನಿ. ನಾನು ದೇವ್ರ ಮುಂದೆ ನಾ ಇನ್ನೂ ರಾಮ ಶಬ್ದ ಕಲ್ತಿಲ್ಲ, ಆದರೂ ಕೂಡ ದೇವ್ರ ಮುಂದೆ ಕೂತ್ಕೊಂಡು ಪರಮಾತ್ಮ ನಾ ಈ ಜನ್ಮದಲ್ಲಿ ನಾನು ಸುಧಾ ಗ್ರಂಥ ಓದುವಂತೆ ಮಾಡುವಂತ ಯಾಕೆ ಕೇಳ್ಕೊಳ್ಬಾರ್ದು? ಪರಮಾತ್ಮ ಅದನ್ನ ಅನುಕೂಲ ಮಾಡಿಕೊಟ್ಟು ಆ ಜ್ಞಾನ ಕೊಟ್ಟು ಸುಧಾ ಓದಿಸ್ಬೋದಲ್ಲ. ಕೇಳಲಿಕ್ಕೆ ನೆಂಟು ಹೋಗ್ತದೆ. ಅದು ಇದು ಕೇಳ್ತೀವಲ್ಲ. ಸುಧಾ ಗ್ರಂಥ ಓದ್ತಕ್ಕಂಥ ಯಾಕೆ ಅಂತ ತಿಳ್ಕೊಂಡಂತಂದ್ರೆ ವಿಷ್ಣು ತೀರ್ಥರು ಹೇಳ್ತಾರೆ,
ಜಯತೀರ್ಥ ಕೃತಿ ಪ್ರವಣ. ಯಾರು ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥವನ್ನು ಓದ್ತಾನೆ ನ ಭವಭಾಗ್ ಭವತಿ, ಮುಂದೆ ಅವನಿಗೆ ಸಂಸಾರಕ್ಕೆ ಬರಂಗಿಲ್ಲ ಅಂತ ಹೇಳಿ ಮೋಕ್ಷ ನಿಶ್ಚಿತ. ಟೀಕಾರಾಯರ ಗ್ರಂಥಗಳಲ್ಲಿ ಯಾವನು ಪರಿಶ್ರಮವನ್ನು ಮಾಡ್ತಾನೆ, ಟೀಕಾ ಗ್ರಂಥಗಳಲ್ಲಿ ತನ್ನ ಜೀವನವನ್ನು ಯಾವ ವ್ಯಕ್ತಿಯು ಮುಡುಪಾಗಿಡ್ತಾನೆ, ಜೀವನ ಮುಡುಪಾಗಿಡ್ತಾನೆಯೋ ಅವನು ನ ಭವಭಾಗ್ ಭವತಿ, ಪುನಃ ತಿರುಗಿ ಸಂಸಾರಕ್ಕೆ ಬರೋದಿಲ್ಲ ಅವನು. ಅಂಥ ಆಧಿಪತ್ಯಂಚಮೇ, ಅಷ್ಟು ಜ್ಞಾನ ಬರಬೇಕಾದ್ರೆ ನಿನ್ನ ಹತ್ರ ಪುಣ್ಯ ಬೇಕೋ, ಆ ಪುಣ್ಯದಿಂದ ಜ್ಞಾನ ಬರ್ತದೆ, ಆ ಜ್ಞಾನದಿಂದ ಗ್ರಂಥ ಓದ್ಲಿಕ್ಕೆ ಆಗ್ತದೆ. ಎಲ್ಲದೆ ನಿನ್ನ ಹತ್ರ ಪುಣ್ಯ, ಪರಮಾತ್ಮ ನನ್ನ ಹತ್ರ ಇರಲಿ ಬಿಡ್ಲಿ, ನೀ ಅದನ್ನು ಕೊಡ್ಲಿ ನನಗೆ. ಯಜ್ಞ ಮನ್ಯುಶ್ಚಮೇ, ನನಗೆ ಮನ್ಯುವನ್ನು ಕೊಡು. ಮನ್ಯು ಅಂತ ತಿಳ್ಕೊಂಡಂತಂದ್ರೆ ಯಜ್ಞ ಅಂತ ಅರ್ಥ. ಮನ್ಯು ಅಂತ ತಿಳ್ಕೊಂಡಂತ ಕ್ರೋಧ ಅಂತ ಅರ್ಥ ಇದೆ. ಯಸ್ತೆ ಮನ್ಯೋ ವೀದಧ್ವಜ್ರಕಾಯಕ ಸ ಓಜ ಪುಷ್ಯತೆ ವಿಶ್ವಮಾನುಟಕ. ಕ್ರೋಧವನ್ನು ಅಭಿವ್ಯಕ್ತಪಡಿಸುವ ನರಸಿಂಹದೇವರೇ ಜಗತ್ತಿನಲ್ಲಿ ವ್ಯಾಪ್ತರಾಗಿ ದುಷ್ಟನನ್ನು ಸಂಹಾರ ಮಾಡಿ. ಮನ್ಯು ದೈನ್ಯೇ ಯಜ್ಞೆ ಕೃಧೌ ಅಂತೇಳಿ ಅಮರಕೋಶ ಇದೆ. ಇಲ್ಲಿ ಮನ್ಯು ಅಂತಂದ್ರೆ ಸಿಟ್ಟನ್ನು ನಾವು ಬೇಡ್ತಾ ಇಲ್ಲ, ನಾವು ಬೇಡ್ತಾ ಇದ್ದೇವೆ ಯಜ್ಞ ಯಾಗಾದಿಗಳನ್ನು, ಅಂದರೆ ಸಂಧ್ಯಾ ವಂದನೆ, ದೇವರ ಪೂಜೆ, ಪಾರಾಯಣ, ಜಪ, ಆನಂತರ ವೈಶ್ವದೇವ, ಆನಂತರ ಪವಮಾನ ಹೋಮ, ಧನ್ವಂತರಿ ಹೋಮ, ಪ್ರತಿ ಸಹಸ್ರ ಹೋಮ, ಇವುಗಳನ್ನೆಲ್ಲ ಮಾಡಿಸು. ಅದರಿಂದ ಏನು ಪುಣ್ಯ ಬರ್ತದಲ್ಲ, ಆ ಪುಣ್ಯ ನಿಷ್ಕಾಮನಾಗಿ ಮಾಡಬೇಕು, ಅದು ಜ್ಞಾನಕ್ಕೆ ಉಪಯೋಗ ಬರ್ತದೆ. ಜ್ಞಾನೋಪಿಯಾಗಿರ್ತಕ್ಕಂಥ ಕರ್ಮಗಳನ್ನು ನನ್ನ ಕಡೆಯಿಂದ ಮಾಡಿಸು ಅಂತ ತಿಳ್ಕೊಂಡಂತ ಇರ್ಲಪ್ಪ, ಅದನ್ನು ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ನೀನು ಆರೋಗ್ಯವಂತನಾಗಿರ್ಬೇಕಲ್ಲ, ನಿನ್ನಲ್ಲಿಯೂ ಕೂಡ ಒಂದು ಸಾಧನೆಯ ತೇಜಸ್ಸು ಬೇಕಲ್ಲ, ಅದೆಲ್ಲಿ ತರ್ತೀಯೋ ಪರಮಾತ್ಮ ಅದೊಂದು ನೀನೇ ಕೊಡು. ಭಾಮಶ್ಚಮೇ, ನನಗೆ ಭಾಮವನ್ನು ಕೊಡು. ಭಾಮ ಅಂತ ತಿಳ್ಕೊಂಡಂತಂದ್ರೆ ಸೂರ್ಯನ ಪ್ರಕಾಶ. ಸೂರ್ಯ ತಾಪಕ ಶಕ್ತಿ ಸೂರ್ಯೋವ ಅಂತ ವ್ಯಾಖ್ಯಾನ ಬರೀತಾರೆ ಸತ್ಯಧರ್ಮ ತೀರ್ಥ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಸೂರ್ಯನ ಕಲ್ಪನೆ ಯಾಕೆ? ಮನಸ್ಸು ಪ್ರಸನ್ನವಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ, ಆನಂದಪೂರ್ಣವಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ, ಸೂರ್ಯೋದಯ ಆದ ಕೂಡಲೇ ನಿಮ್ಗೆ ಸಂತೋಷ ಆಗ್ತಿದಿಲ್ಲ ಹೇಳಿ. ಕತ್ಲಿ ಕತ್ಲಿ ಮೋಡ 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 ಎಲ್ಲ ಕಡೆಗಿದೆ. ಆ ದಿವಸ ನಮಗೆ ಏನು ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಆಲಸ್ಯವೇ ಆಲಸ್ಯ. ಸೂರ್ಯೋದಯ ಆದ ಕ್ಷಣಕ್ಕೆ ಮನುಷ್ಯನಿಗೆ ಎಚ್ಚರ ಆಗ್ತದೆ, ಉತ್ಸಾಹದಿಂದ ಹೇಳ್ತಾನೆ. ಇದೇ ಭಾಮ ಅಂತ ತಿಳ್ಕೊಂಡಂತಂದ್ರೆ ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಭಾಮ ಅಂತಂದ್ರೆ ಸಿದ್ಧಾಂತ ಕೌಮುದಿಯಲ್ಲಿ ಹೇಳ್ತಾರೆ, ಅರ್ತಿ ಸ್ತು ಸು ಹೃ ಕ್ಷಿ ಕ್ಷು ಭಾ ಯಾ ವಾ ಪತ್ ಯಕ್ಷಿಣೀಭ್ಯೋ ಮನ್. ಭಾ ಅಂತಂದ್ರೆ ಪ್ರಕಾಶ ಅಂತ ಅರ್ಥ, ಭಾ ಅಂದ್ರೆ ಜ್ಞಾನ ಅಂತ ಅರ್ಥ, ಭಾ ಅಂತ ತಿಳ್ಕೊಂಡ್ರೆ ಕೀರ್ತಿ ಅಂತ ಅರ್ಥ. ಭಾರತ ದೇಶ ಅಂದ್ರೆ ಏನರ್ಥ? ಭಾ ಜ್ಞಾನವನ್ನು ಪಡೆಯುವುದರಲ್ಲಿ ಯಾವಾಗಲೂ ಮುಂದೆ ಇರತಕ್ಕಂಥ ಶ್ರೇಷ್ಠವಾದಂತಹ ವೇದ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಇರುವ ದೇಶ ಅಂತ ಅರ್ಥ. ಇದಕ್ಕೆ ಮನ್ ಪ್ರತ್ಯಯ ಬರಬೇಕು. ಇದಕ್ಕೆ ಮನ್ ಪ್ರತ್ಯಯ ಬಂದಾಗ ಇದು ಆದಿತ್ಯ ಅಂತ ಅರ್ಥ ಕೊಡ್ತದೆ ಅಂತ ಅನ್ನೋ ಮಾತನ್ನು ಸಿದ್ಧಾಂತ ಕೌಮುದಿ ಗ್ರಂಥದಲ್ಲಿ ಹೇಳಿದ್ದಾರೆ. ಭಾಮ ಆದಿತ್ಯ ಇತಿ ಕೌಮುದಿ ಅಂತನ್ನೋದನ್ನು ನಮಗೆ ಸತ್ಯಧರ್ಮರು ತಿಳಿಸಿಕೊಡ್ತಾರೆ. ಈ ಧಾತುವಿಗೆ ಕೂಡ ಮನ್ ಪ್ರತ್ಯಯ ಬರ್ತದೆ. ಧಾತುಗಳು ಹೇಗಿವೆ ನೋಡಿ: ಅರ್ತಿ, ಸ್ತು, ಸು, ಹೃ, ಸೃ, ಕ್ಷಿ, ಕ್ಷು, ಭಾ, ಯಾ, ವಾ, ಪತ್, ಯಕ್ಷಿಣೀಭ್ಯೋ ಮನ್. ಇವುಗಳಿಗೆ ಮನ್ ಪ್ರತ್ಯಯ ಭಾಮನ್ ಅಂತನ್ನೋದು. ಅದನ್ನೆಲ್ಲ ಭಾಳ ವಿಸ್ತಾರ ಮಾಡ್ತಾ ಕೂತ್ಕೊಂಡ್ರೆ
ಅರ್ಥ ಆಗೋದಿಲ್ಲ, ಬಹಳ ಕಷ್ಟ ಆಗ್ತದೆ. ಅದು ಬಹಳ ಆನಂದ, ವ್ಯಾಕರಣ ಬರ್ತಕ್ಕಂಥವ್ರಿಗೆ ಆನಂದವೂ ಆನಂದ. ಆದ್ದರಿಂದಾಗಿ ಸೂರ್ಯನಂತೆ ನನಗೆ ಪ್ರಸನ್ನತೆಯನ್ನು ಕೊಡು. ಜಗತ್ತಿಗೆ ಸೂರ್ಯ ಎಷ್ಟು ಉಪಕಾರ ಮಾಡ್ತಾನೆ. ಸಮುದ್ರದ ನೀರನ್ನು ತಾನು ಸಂಪೂರ್ಣವಾಗಿರ್ತಕ್ಕಂತಹ ಉಪ್ಪು ನೀರನ್ನು ತೆಗೆದುಕೊಂಡು 1000 ಪಟ್ಟು ಸಿಹಿ ನೀರನ್ನು ಮಾಡಿ ನಮ್ಗೆ ವಾಪಸ್ ಕೊಡ್ತಾನೆ. ಅದಕ್ಕೇನೆ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ರಘುರಾಜ ಹೇಗಿದ್ದ ಅಂತ ತಿಳ್ಕೊಂಡಂತಂದ್ರೆ, ಸಹಸ್ರಗುಣ ಮುತ್ಸರಷ್ಟು ಆದತ್ತೇ ರಸಂರಭಿ. ಸೂರ್ಯ ಸಮುದ್ರದ ನೀರನ್ನು ಶೋಷಣೆ ಮಾಡ್ಕೊಳ್ತಾನೆ. ನೀರೆಲ್ಲ ವೈಪರಾಗಿ ಆಕಾಶಕ್ಕೆ ಹೋಗ್ತದೆ. ನದಿ ನೀರನ್ನು ಶೋಷಣೆ ಮಾಡ್ತಾನೆ. ಉಪಕಾರ ಎಲ್ಲಿ ಮಾಡ್ತಾನೆ ಅಂತಂದ್ರೆ, ಅದನ್ನು 100 ಪಟ್ಟು ಮಾಡಿ ಆ ಉಪ್ಪು ನೀರನ್ನು ಸಿಹಿ ನೀರನ್ನು ಕೊಡೋದಕ್ಕೋಸ್ಕರ ಸೇರಿಸ್ಕೊಳ್ತಾನೆ. ಅದಕ್ಕೆ ರಘುರಾಜನು ಟ್ಯಾಕ್ಸ್ ತಗೊಳ್ತಿದ್ದ. ಯಾಕೆ? 100 ಪಟ್ಟು ಮಾಡಿ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡೋದು. ಆದ್ದರಿಂದಾಗಿ ಅಂಥ ಅದ್ಭುತವಾಗಿರ್ತಕ್ಕಂಥ ಉಪಕಾರ ಮಾಡುವ ಸೂರ್ಯನಂತ ಪರೋಪಕಾರಿ ನಾನಾಗಬೇಕು. ಎರಡನೇದ್ದು, ಸೂರ್ಯನ ಬಿಸಿಲನ್ನು ತಡಿಲಿಕ್ಕಾಗ್ತದೆ ಯಾರಿಗಾದರೂ. ಹಾಗೆ ನಾವು ಯಾರು ನಮ್ಮನ್ನ ಡಾಮಿನೇಟ್ ಮಾಡೋದಂತ ನೋಡ್ಕೊಳ್ಳೋದು. ಮನುಷ್ಯ ವಿನಯ ಆಗಿರಬೇಕು, ಅದ್ರ ದೀನನಾಗಿರಬಾರ್ದು. ಮನುಷ್ಯ ವಿನಯದಿಂದ ವ್ಯವಹಾರ ಮಾಡಬೇಕೇ ಹೊರತು ಇದರರ್ಥ ಇನ್ನೊಬ್ಬರು ಡಾಮಿನೇಷನ್ಗೆ ಬೀಳಬೇಕು ಅಂತ ಅರ್ಥಲ್ಲ. ಇನ್ನೊಬ್ಬರು ಡಾಮಿನೇಟ್ ನನ್ನ ಮೇಲೆ ಆಗದಂತೆ ನೋಡ್ಕೊಳ್ಳೋದು. ಅದಕ್ಕೋಸ್ಕರ ಪ್ರಾಣಾಯಾಮ, ಆಸನ ಮಾಡಿ ಫಿಸಿಕಲ್ ಫಿಟ್ನೆಸ್ ಕೂಡ ಸಂಪಾದನೆ ಮಾಡಿ. ಆದ್ದರಿಂದಾಗಿ ಇಂಥ ಒಂದು ಫಿಸಿಕಲ್ ಫಿಟ್ನೆಸ್, ಆ ನಂತರ ಮೆಂಟಲ್ ಫಿಟ್ನೆಸ್, ಇಂಟೆಲೆಕ್ಚುಯಲ್ ಫಿಟ್ನೆಸ್ ಎಲ್ಲ ನಾನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಭಾಮಶ್ಚಮೆ ಅನ್ನುವ ಬೇಡಿಕೆಯಲ್ಲಿ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ಅಮಶ್ಚಮೆ, ಪರಮಾತ್ಮ ನನಗೆ ಒಳ್ಳೆ ಗತಿಯನ್ನು ಕೊಡು. ಯಾಕೆ ಅಂತ ಮತ್ತೆ ಪುನಃ ಒಳ್ಳೆ ಜನ್ಮಲ್ಲಿ ಹುಟ್ಟಿ ಬರಬೇಕಲ್ಲ. ಹುಟ್ಟಿ ಬರಬೇಕಾಗಿತ್ತಂದ್ರೆ ನೀನು ನಿಮ್ಮ ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಏನಾದರೂ ಕಾರ್ಯವನ್ನು ಮಾಡಿದ್ದೀಯಾ? ಅದಕ್ಕೆ ಅದು ಅಮ ಅಂತಿಕೊಂಡಂತಂದ್ರೆ ಪರಂಪರಾ ವೇದ್ಯ. ಅಮಶ್ಚಮೆ, ಪರಂಪರೆ ನನಗೆ ಗೊತ್ತಿರಬೇಕು. ನಮ್ಮ ಅಜ್ಜ ಏನಿದ್ರು, ನಮ್ಮ ಮುತ್ತಜ್ಜ ಎಷ್ಟು ವಿದ್ವಾಂಸರಿದ್ರು, ಅವರಪ್ಪ ಏನು ಶಾಸ್ತ್ರಾಭ್ಯಾಸ ಮಾಡಿದ್ರು, ಅವ್ರು ಮಾಡಿರ್ತಕ್ಕಂಥ ಸತ್ಕಾರಗಳೇನು, ನಮ್ಮ ಕುಲದ ವಿಚಾರ ಗೊತ್ತಿರಬೇಕು. ಅದಕ್ಕೆ ದಿನಾಲು ನಾವು ಯಾವ ಗೋತ್ರದಲ್ಲಿ ಹುಟ್ಟಿದ್ದೇವೆ, ಗೋತ್ರದ ಋಷಿಗಳನ್ನು ನೆನಪು ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಿರ ಯಾವುದು? ಕಶ್ಯಪ, ಕಾಶ್ಯಪ, ಅವತ್ಸಾರ, ನೈಧ್ರುವ. ಕಶ್ಯಪ ಋಷಿಗಳ ಬಗ್ಗೆ ಎಷ್ಟು ಗೊತ್ತಿದೆ? ಏನು ಅಭ್ಯಾಸ ಮಾಡಿದ್ದೀರಿ? ಅಭ್ಯಾಸ ಮಾಡಬೇಕಾಗಿದ್ದರೆ ನಮ್ಮ ಉತ್ತರಾಯಣದಿಂದ ಹೊರಡು ಶ್ರೀಸುಧಾ ಓದಿ. ಇಲ್ಲಿವರೆಗೂ ಕಶ್ಯಪರ ಮೇಲೆ 36 ಲೇಖನಗಳು ಬಂದಿವೆ. 37ನೇ ಲೇಖನ ಮುಂದಿನ ತಿಂಗಳಲ್ಲಿ. ಕಶ್ಯಪರು ಮಾಡಿದ ಉಪಕಾರ ಏನು? ಅಂಥ ಗೋತ್ರದಲ್ಲಿ ನಾವು ಹುಟ್ಟಿದ್ದೇವೆ. ಅದರಿಂದ ನಾವೇನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅಮ ಅಂತ ಕರೀತಾರೆ. ಅಮಶ್ಚಮೆ, ಪರಂಪರಾ ವೇದ್ಯತ್ವ ಅಂತ ತಿಳ್ಕೊಂಡಂತೆ. ಅಥವಾ ಮನುಷ್ಯ ಸ್ವಲ್ಪ ವಯಸ್ಸು 16-18 ವರ್ಷ ಆದಮೇಲೆ ಗಂಭೀರನಾಗು, ಹುಡುಗಾಟಿಗೆ ಬಿಟ್ಟುಬಿಡು. ಗಂಭೀರನಾಗ್ತಾನೆ. ಜೀವನದಲ್ಲಿ ಒಂದು ಗಾಂಭೀರ್ಯ, ನಾನು ಎದಕ್ಕೆ ಹುಟ್ಟಿದ್ದೇನೆ, ನಾನು ಏನು ಸಾಧಿಸಬೇಕಾಗಿದೆ, ನನ್ನ ಗೋಲ್ ಏನು, ನಾನು ಅದಕ್ಕೋಸ್ಕರ ಟೈಮ್ ಪಾಸ್ ಯಾಕೆ ಮಾಡಬಾರ್ದು, ನಾನು ಪ್ರತಿಯೊಂದು ನಿಮಿಷವು ಸರಿಯಾದ ಕಾರ್ಯಕ್ಕೋಸ್ಕರ ಯಾಕೆ ಹಾಕಬೇಕು, ಇದೆಲ್ಲವನ್ನು ಇತ್ತು ಅಂತ ನಾವು ಸಾಧನೆ ಮಾಡಲಿಕ್ಕಾಗ್ತದೆ. ಅದಕ್ಕೋಸ್ಕರ ಕೇಳ್ತಾರೆ ಅಮಶ್ಚಮೆ. ಆ ನಂತರ ಅಂಬಶ್ಚಮೆ, ಪರಮಾತ್ಮ ನನಗೆ ನೀರನ್ನು ಕೊಡು. ಏನ್ರಿ, ಹೋಗಿ ದೇವ್ರಿಗೆ ಕೇಳಬೇಕಾ? ಮುನ್ಸಿಪಾಲ್ಟಿಗಳು ನೆಲ ಕನೆಕ್ಷನ್ ಕೊಡ್ತಾರೆ, ನೀರು ಬರ್ತವೆ ಮನೆಗೆ. ಈ ನೀರು ಬೇಕೇ ಬೇಕು. ಈ ನೀರಿದ್ದ ನನ್ನ ಜೀವನ ತಿರ್ಲಿಕ್ಕೆ ಆಗೋದಿಲ್ಲ. ಆದರೆ ನೀರಿಗೆ ಜೀವನ ಅಂತ ತಿಳ್ಕೊಂಡಂತ ಹೆಸರು. ಸಂಸ್ಕೃತದಲ್ಲಿ ನೀರು ಅಂದರೆ ಜೀವನ ಅಂತ.
ಜೀವನದ ಸಾರ್ಥಕತೆ, ನಾನು ಹುಟ್ಟಿ ಏನು ಸಾರ್ಥಕತೆ ಮಾಡೀನಿ? ಇಲ್ಲ, ಹುಟ್ಟಿದೆ, ನಮ್ಮಪ್ಪ ರೊಕ್ಕ ಕೊಟ್ಟು ಸ್ಕೂಲ್ ಕಾಲೇಜ್ ಕಲಿತೆ, ಗಳಿಸಿದೆ, ಅದನ್ನು ತಿಂದೆ, ಇದನ್ನು ತಿಂದೆ, ಆ ಮಜಾ ಮಾಡಿದೆ, ಈ ಮಜಾ ಮಾಡಿದೆ, ಆ ನಂತರ ಮಕ್ಕಳನ್ನ ಪಡೆದೆ, ಟೈಮ್ ಪಾಸ್ ಮಾಡಿದ್ರೆ ಒಂದೇ ಸತ್ತೋದೆ. ಏನು ಪ್ರಯೋಜನ? ನಾನು ಜಗತ್ತಿಗೆ ಏನು ಕೊಟ್ಟೆ? ನನ್ನ ಸಮಾಜಕ್ಕೆ ನಾನು ಏನು ಕೊಟ್ಟೆ? ನನ್ನ ಸೊಸೈಟಿಗೆ ನಾನು ಏನು ಕೊಟ್ಟೆ? ಯಾಕೆ ಸೊಸೈಟಿಯಿಂದ ಸಾಲ ತಗೊಂಡು ಸೊಸೈಟಿಗೆ ಕೊಡಬಹುದು ಬೇಡ? ಅದಕ್ಕೋಸ್ಕರ ಮನುಷ್ಯ ಅಂಬಶ್ಚಮೆ, ಜೀವನದ ಸಾರ್ಥಕತೆಯನ್ನು ದೇವರ ಹತ್ರ ಬಿಟ್ಕೊಳ್ಬೇಕು. ನಾನು ಯಾವ ರೀತಿ ಮಾಡಿದರೆ ನನ್ನ ಜೀವನ ಸಾರ್ಥಕವಾಗ್ತದೆ, ನಾನು ಪುಣ್ಯ ಗಳಿಸಿ ಪರಮಾತ್ಮ ಅನುಗ್ರಹವನ್ನು ಪಡೀತೇನೆ. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮನುಷ್ಯ ತಾನು ಈ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯಬೇಕು ಅಂತ. ಅದಕ್ಕೆ ಅಂಬಶ್ಚಮೆ ಜೀವನಂಚಮೆ. ಇಲ್ಲ ಪರಮಾತ್ಮ, ನಮ್ಮ ದೇಶ ಹಿಂದೂಗಳ ದೇಶ, ಆದರೆ ರಾಜಕಾರಣಿಗಳೆಲ್ಲ ಹಿಂದೂಗಳ ದೇಶಗಳಾಗಿದ್ದಾರೆ. ಬ್ರಾಹ್ಮಣರಿಗಂತೂ ರಿಸರ್ವೇಶನ್ ಇಲ್ಲ, ಏನಿಲ್ಲ, ಮತ್ತೊಂದಿಲ್ಲ. ಇಷ್ಟೆಲ್ಲ ಅನಾನುಕೂಲತೆಗಳಿವೆ. ಈಗಂತೂ ನಮ್ಮ ದೇಶದಲ್ಲಿ ಮುಸ್ಲಿಮರು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ರಾಜ್ಯದ ಅಧಿಕಾರಿಗಳು, ಆ ನಂತರ ಕ್ರಿಶ್ಚಿಯನ್ರು, ಅವರೆಲ್ಲ ಧರ್ಮಾಂತರ ಮಾಡಿ ನಮ್ಮ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ. ನಾವೇನು ಮಾಡಬೇಕು? ಹೇಗೆ ನಮ್ಮ ಸಾಧನೆ ಮಾಡಬೇಕು ಅಂತ ಕೇಳ್ತೀಯ? ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ, ಪರಮಾತ್ಮನಿಗೆ ಜೇಮಾಚಮೆ, ಭಗವಂತನ ಹತ್ರ ಜೇಮ ಕೇಳು. ಜೇಮ ಅಂದ್ರೆ ಏನು? ವೈರಿಗಳನ್ನ ಸೋಲಿಸುವ ಸಾಮರ್ಥ್ಯವನ್ನು ಪಡ. ನಾನು ಪರಮಾತ್ಮನನ್ನು ಆರಾಧನೆ ಮಾಡ್ತೇನೆ, ಆನಂತರ ಶಾರೀರಿಕ ಮಾನಸಿಕ ಶಕ್ತಿಯನ್ನು ಪಡೀತೇನೆ, ಶತ್ರುಗಳ ಮೇಲೆ ವಿಜಯ ಮಾಡ್ತೇನೆ, ನನ್ನ ಧರ್ಮ ನಾನು ಪರಿಪಾಲನೆ ಮಾಡ್ತೇನೆ, ನನ್ನ ಹಿಂದೂ ಧರ್ಮ ಹಾಳಾಗದಂತೆ ನಾನು ನೋಡ್ಕೊಳ್ತೇನೆ. ಕ್ರಿಶ್ಚಿಯನ್ರ ಸಂಖ್ಯೆ, ಮುಸ್ಲಿಮರ ಸಂಖ್ಯೆ ಹೆಚ್ಚಕ್ಕೆ ಆಗ್ತಾ ಇದೆ, ಗೊತ್ತಿದೆ ನಿಮಗೆ. ಅವರು ತಮ್ಮ ಧರ್ಮ ಬಿಡೋದಿಲ್ಲ. ಅದು ಧರ್ಮ ಆಸುರಿ ಧರ್ಮವೋ ಸಾತ್ವಿಕ ಧರ್ಮವೋ ಗೊತ್ತಿಲ್ಲ. ಆದರೆ ಅವರು ಸಣ್ಣ ಹುಡುಗರಿದ್ದಾಗಿನಿಂದಲೂ ಅವರಿಗೆ ಬೈಬಲ್ಲು ಕುರಾನ್ ಎಲ್ಲ ಓದಿಸ್ತಾರೆ. 3 ವರ್ಷದ ಹುಡುಗನಿಗೆ ಕುರಾನಿನ ಎಷ್ಟೋ ವಿಚಾರಗಳು, ಬೈಬಲ್ನ ಎಷ್ಟು ಮಾತುಗಳು ಬರ್ತವೆ. ಆದರೆ ನಾವು ಭಗವದ್ಗೀತೆ ಶ್ಲೋಕ ಎಷ್ಟು ಬಾಯ್ಪಾಠ ಮಾಡಿದ್ದೇವೆ? ಬರೀ ಅವ್ರದ್ದು ಹೆಚ್ಚಾಗ್ತಾ ಇದ್ದಾರೆ, ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದು ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ನಡೆಯೋದಿಲ್ಲ. ನಾನು ನನ್ನ ಧರ್ಮದ ಪರಿಪಾಲನೆ ಮಾಡಿದರೆ ದೇವರು ನನಗೆ ಆ ಸಾಮರ್ಥ್ಯ ಕೊಡ್ತಾನೆ. ಸಾಮರ್ಥ್ಯ ಕೊಟ್ಟು ಎಲ್ಲರನ್ನು ಸೋಲಿಸುವ ಸಾಮರ್ಥ್ಯ ಕೊಡ್ತಾನೆ. ಪಾಂಡವರೆಲ್ಲರನ್ನು ಸೋಲಿಸಲಿಲ್ಲ. ಆ ನಂತರ ಶಾಲಿವಾಹನ ಎಲ್ಲರನ್ನು ಸೋಲಿಸಲಿಲ್ಲ. ಇಂಥ ಅನೇಕ ರಾಜರು ನಮ್ಮ ಕಡೆ ಆಗೋಗಿದ್ದಾರೆ. ಶ್ರೀಕೃಷ್ಣದೇವರಾಯ ಎಲ್ಲವನ್ನ ತನ್ನ ಅಧೀನದಲ್ಲಿ ತೋಳಿಲ್ಲ. ಆ ಶಕ್ತಿ ನನಗೆ ಬೇಕು ಅಂತ ಕೇಳಬೇಕು. ಇದಕ್ಕೆ ಸಂಸ್ಕೃತದಲ್ಲಿ ಜೇಮ ಅಂತ ಕರೀತಾರೆ. ಜೇಮ ವೈರ ಜನ ಜೇತೃತ್ವ ಶಕ್ತಿ. ಜ ಅಂದ್ರೆ ಗೆಲ್ಲುವ ಶಕ್ತಿ, ಮಾ ಅಂತ ಗೆಲ್ಲುವಿಕೆ, ಮಾ ಅಂತಂದ್ರೆ ಸಾಮರ್ಥ್ಯ. ಗೆಲ್ಲುವ ಸಾಮರ್ಥ್ಯವನ್ನು ನನಗೆ ಕೊಡು. ಜೇಮಾಚಮೆ. ಹೌದಪ್ಪ, ಗೆಲ್ಲಬೇಕಾಗಿತ್ತು ಅಂತಂದ್ರೆ ಕೈಯಲ್ಲಿ ಹಣ ಬೇಕಲ್ಲ, ಅದು ಕೊಡು. ಮಹಿಮಾಚಮೆ. ನನಗೆ ಮಹತ್ವಪೂರ್ಣವಾದ ಸ್ಥಾನ ಕೊಡು. ಯಾವ ಸ್ಥಾನದಲ್ಲಿದ್ದು ನಾನು ದೇಶಕ್ಕೆ ನಾನು ಉಪಕಾರ ಮಾಡಬಹುದು, ನನ್ನ ಸಮಾಜಕ್ಕೆ ನಾನು ಬೇಕಾದಷ್ಟು ಹಣವನ್ನು ಕೊಡಬಹುದು, ಅಥವಾ ಭೂಮಿ ಮತ್ತು ಸಂಪತ್ತನ್ನು ಕೊಡು. ನನ್ನನ್ನು ಅತಿ ಸಿರಿವಂತನನ್ನಾಗಿ ಮಾಡು. ನಾನು ನನ್ನ ಸರ್ಕಾರಕ್ಕೆ ಸಹಾಯ ಮಾಡಿರ್ಬೇಕು. ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವೈದಿಕ ಧರ್ಮದವರಿಗೆ ನಾನು ಸಹಾಯ ಮಾಡಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ನನಗೆ ಕೊಡು. ನಾನು ಕೇವಲ ನನ್ನ ವೈಯಕ್ತಿಕಸ್ಕೋರ್ ಇಷ್ಟೆಲ್ಲ ಕೇಳ್ತಾ ಇಲ್ಲ ನಾನು. ಜೇಮಾಚಮೆ ಮಹಿಮಾಚಮೆ. ಸರಿ,
ನೀ ಎಷ್ಟು ದೊಡ್ಡವನಿದ್ದು ಏನಿದ್ದು ಪ್ರಜೆಗಳಿಂದ ಆರಿಸ್ಬೇಕಲ್ಲ, ಪ್ರಜಾರಾಜ್ಯ ಅಲ್ಲೇನಿದು, ಪ್ರಜೆಗಳಿಂದ ಆರಿಸ್ಬೇಕು. ಅದನ್ನು ಕೊಡು ಅಂತ ಹೇಳ್ತಾ ನನ್ನನ್ನು ಆರಿಸಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಆ ರೀತಿಯಾಗಿ ಅಂತ ಸಾಮರ್ಥ್ಯ ನಾನು ಕೊಡು ಅಂತ ಕೇಳ್ತಾ ಇದ್ದಾರೆ. ವರಣೀಯಂಚಮೆ ಮಹಿಮಾಚಮೆ ವರೀಯಾಚಮೆ, ವರೀಯ ಅಂತಿಕೊಂಡಂತ ನನ್ನನ್ನು ಆರಿಸ್ಬೇಕಲ್ಲರು, ಇವನ್ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ. ಇಲ್ಲಿ ಬರೀ ಈ ಪ್ರೈಮ್ ಮಿನಿಸ್ಟರ್ ಹತ್ರವನ್ನು ಕೇಳೋದಕ್ಕಂತಿಲ್ಲ, ನನ್ನನ್ನು ಆರಿಸುವಂತೆ, ಹುಡುಕಿ ತೆಗೆಯುವಂತೆ, ನನ್ನನ್ನು ಸ್ವೀಕರಿಸುವಂತೆ ಮಾಡು. ಯಾರು ಸ್ವೀಕರಿಸುವಂತೆ ಮಾಡು? ಪ್ರಜೆಗಳು ಹೌದು, ಬಂಧುಗಳು ಹೌದು, ದೇಶದ ಜನರು ಹೌದು. ಆದರೆ ಇದೆಲ್ಲಕ್ಕಿಂತಲೂ ಮುಖ್ಯ, ದೇವರು ನನ್ನನ್ನು ಹುಡುಕಿ ಸ್ವೀಕಾರ ಮಾಡಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಮಯ ವೇಷ ವೃಣತೆ ತೇನ ಲಭ್ಯ. ಪರಮಾತ್ಮ ನಾ ಬೇಕಾದಷ್ಟು ಎಪ್ಪರಲ್ಲಾಗ ಹಾಕಲಿ, ಬೇಕಾದಷ್ಟು ಜ್ಞಾನ ಭಕ್ತಿ ಎಲ್ಲ ಮಾಡಲಿ, ಆದರೆ ದೇವರ ಲೀಸ್ಟ್ನಲ್ಲಿ ನಾನು ಬರಬೇಕು. ದೇವರ ಲಿಸ್ಟ್ ಇದೆಲ್ಲ, ದೇವರು ಹೇಳ್ತಾನೆ, ಇವನು ಈ ಲಿಸ್ಟ್ನಲ್ಲಿ ಇವನ ಮೇಲೆ, ಇವನಿಗೆ ನಾನು ರೂಪ ತೋರಿಸ್ತೀನಿ, ಅಪರೋಕ್ಷ ಜ್ಞಾನ ಕೊಡ್ತೀನಿ, ಇವನಿಗೆ ಮೋಕ್ಷ ಕೊಡ್ತೀನಿ ಅಂತ ದೇವರು ನನ್ನನ್ನು ಆರಿಸ್ಬೇಕು. ದೇವರು ನನ್ನನ್ನು ಆರಿಸುವಂತೆ ಮಾಡ್ತಾನೆ. ರಾಮಚಂದ್ರ, ನೀನು ನನ್ನನ್ನು ಆರಿಸುವಂತೆ ಮಾಡಪ್ಪ, ಆರಿಸು, ನಿನ್ನ ಭಕ್ತ ಅಂತ ನಾನು ಸ್ವೀಕಾರ ಮಾಡು. ನೀನು ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಿದಿ, ಆಯ್ತು, ನನ್ನ ಜೀವನ ಸಾರ್ಥಕವಾಗ್ತದೆ. ಆದ್ದರಿಂದಾಗಿ ವರೀಯಾಚಮೆ, ನನಗೆ ಕೊಡು. ಹೌದಪ್ಪ, ನಿನ್ನಲ್ಲಿ ಏನಾದರೂ ಒಂದು ನಿನ್ನ ಹೆಸರು ನನ್ನ ವೈಕುಂಠ ತನಕ ಬರಬೇಕಲ್ಲ. ನಿನ್ನ ಅರ್ಜಿ ಬರಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ, ನಿನ್ನ ಹೆಸರು ನನಗೆ ಯಾರು ಹೇಳ್ದೆ ಇದ್ರೆ ನಿನ್ನ ಹಾಗೆ ಆಗರತ್ಲಿ ಅಂತ ದೇವರು ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಅದಕ್ಕೆ ಪ್ರತಿಮಾಚಮೆ, ಪ್ರತಿಮಾ ಅಂತ ತಿಳ್ಕೊಂಡಂತಂದ್ರೆ ಶ್ರೇಷ್ಠತೆ, ಕೀರ್ತಿ. ಪರಮಾತ್ಮ ನನ್ನ ಕೀರ್ತಿ ನಿನಗೆ ಮುಟ್ಟುವಂತೆ, ನನ್ನ ಹೆಸರು ನಿನ್ನ ಲೀಸ್ಟ್ನಲ್ಲಿ ನಿನ್ನ ಎದುರಿಗೆ ಬರುವಂತೆ ಆ ಸಾಮರ್ಥ್ಯ ಕೊಡು. ಅಂದ್ರೆ ಏನರ್ಥ? ಏನು ಪರಮಾತ್ಮ ಫೋನ್ ಹಚ್ಬೇಕೇನು, ಮೆಸೇಜ್ ಮಾಡ್ಬೇಕಂತ ದೇವರಿಗೆ? ಇಲ್ಲ. ನಾವು ಯಾವಾಗ ದಿನಾಲು ಸಂಧ್ಯಾ ವಂದನೆ ಮಾಡ್ತೇವೆ, ದೇವರ ಪೂಜೆ ಯಾವಾಗ ಮಾಡ್ತೇವೆ, ಆಗ ಪರಮಾತ್ಮನ ಗುಪ್ತಚಾರ್ಯರಿದ್ದಾರೆ ಕೆಲವರು, ಅವರು ಚಿತ್ರಗುಪ್ತರಿಗೆ ಹೇಳ್ತಾರೆ, ಇವನು ಧಾರ್ಮಿಕನಾಗಿದ್ದಾನೆ, ಇವನು ಪುಣ್ಯ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ. ಅದನ್ನ ಅವತ್ತು ಯಮಧರ್ಮರಾಜನ ಎದುರಿನಲ್ಲಿ ಅವರು ಓದಿ ತೋರಿಸ್ತಾರೆ. ಇವತ್ತಿನ ದಿವಸ ಇಂತಹ ಶ್ರೇಯಸ್ ಅಂತಕ್ಕಂತಹ ವ್ಯಕ್ತಿ ಸಂಧ್ಯಾವಂದನೆ ತಪ್ಪದೇ ಮಾಡಿದ್ದಾನೆ, ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ದಾನೆ, ಇವತ್ತು ವಾಯುಸ್ತುತಿ ಪಾರಾಯಣ ಮಾಡಿದ್ದಾನೆ ಅಂತ ಅನ್ನುವ ರೀತಿಯ ಸುದ್ದಿಯನ್ನು ಅಲ್ಲಿಗೆ ಮುಟ್ಟಿಸ್ತಾರೆ. ಯಮಧರ್ಮರಾಜ ಏನು ಮಾಡ್ತಾನೆ, ಆ ಸುದ್ದಿಯನ್ನು ಇಂದ್ರನಿಗೆ ಮುಟ್ಟಿಸ್ತಾನೆ. ಇಂದ್ರ ದೇವತೆಗಳ ರಾಜ. ಭಕ್ತರ ಲೀಸ್ಟ್ನಲ್ಲಿ ಇದೊಂದು ಹೊಸ ಹೆಸರು ಬಂದಿದೆ, ಇವನು ಪರಮ ಭಕ್ತನಾಗಿದ್ದಾನೆ. ಆಗ ಯಮಧರ್ಮರಾಜ ನಮಗೆ ಇನ್ನೂ ಧರ್ಮ ಮಾಡಲಿಕ್ಕೆ ಶಕ್ತಿ ಕೊಡ್ತಾನೆ. ಇಂದ್ರ ನಮಗೆಲ್ಲ ಸಂಪತ್ತಿ ಕೊಡ್ತಾನೆ, ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಆಗ ಆ ಇಂದ್ರ ಏನ್ ಮಾಡ್ತಾನೆ, ಇಂದ್ರ ವಾಯುದೇವರಿಗೆ ಸುದ್ದಿ ಮುಟ್ಟಿಸ್ತಾನೆ. ಇಂಥ ಒಬ್ಬ ಭಗವದ್ಭಕ್ತ ಶ್ರೇಯಸ್ಸಂತನು ಭಗವದ್ಭಕ್ತ ಇದ್ದಾನೆ. ಈ ಭಗವದ್ಭಕ್ತ ಸಂಧ್ಯಾವಂದನೆ ಮಾಡಿದ, ಪೂಜೆ ಮಾಡ್ತಿದ್ದ, ಪಾರಾಯಣ ಮಾಡಿದ, ಆ ಪುಣ್ಯದಿಂದ ಶ್ರೀಮದ್ ಆಚಾರ್ಯ ಗ್ರಂಥವನ್ನು ಓದಿದ. ಅದನ್ನು ಓದಿದ್ದರಿಂದಾಗಿ ಆ ನಂತರ ಅವನಿಗೆ ವಿಶೇಷ ಜ್ಞಾನ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು. ಈಗ ಅವನು ತತ್ವಪ್ರಕಾಶಿಕ ಶ್ರೀಮನ್ ನ್ಯಾಯಸುಧಾ ಓದುವ ತಯಾರಿ ಮಾಡಿದ್ದಾನೆ ಅಂತ ವಾಯುದೇವರಿಗೆ ಸ್ತುತಿ ಮುಟ್ಟಿದ ಕ್ಷಣಕ್ಕೇನೆ ವಾಯುದೇವರು ಏನು ಮಾಡ್ತಾರೆ, ಸರಸ್ವತಿ ಭಾರತೀಯರಿಗೆ ಹೇಳ್ತಾರೆ, ಹೋಗ್ರಿ ಅವನಿಗೆ ಎಲ್ಲ ಶ್ರೀಮದಾಚಾರ್ಯ ಗ್ರಂಥ, ಟೀಕಾಕೃತ್ಪಾದರ ಗ್ರಂಥ ಓದುವ ಸಾಮರ್ಥ್ಯ ಕೊಡ್ರಿ ಅಂತ ಹೇಳ್ತಾರೆ.
ಆ ಗ್ರಂಥ ಓದಾಕ್ಷಣಕ್ಕೇನೆ ನಾವು ಯಾವಾಗ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಅಂತ ತಿಳ್ಕೊಂಡು ಅಂತೇಳಿ ಸಮರ್ಪಣೆ ಮಾಡ್ತೀವಿ, ವಾಯುದೇವರು ತಾವು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ನನ್ನ ಹೆಸರನ್ನು ದೇವರಿಗೆ ಮುಟ್ಟಿಸ್ತಾರೆ. ಪರಮಾತ್ಮ ಒಬ್ಬ ಮೋಕ್ಷ ಯೋಗ್ಯ ವ್ಯಕ್ತಿ ಹಿಂಗಿದ್ದಾನೆ, ಅವನಿಷ್ಟು ಸಾಧನೆ ಆಗಿದೆ, ಇನ್ನು ಮುಂದಿನ ಸಾಧನೆ ಅವನ ಕಡೆಯಿಂದ ಮಾಡ್ತು, ಅವನು ನಿನ್ನ ಹತ್ರ ಬರಬೇಕಾದ್ರೆ ಮಾಡಿದ್ರೆ ನಿನ್ನ ಲಿಸ್ಟ್ನಲ್ಲಿ ಅವನ ಹೆಸರನ್ನು ಬರೆದಕ್ಕೋ. ಈ ಬೇಡಿಕೆ ಏನಿದೆಯಲ್ಲ ಇದನ್ನೇ ಪ್ರತಿಮಾಚಮೇ, ನನ್ನ ಪ್ರಸಿದ್ಧತೆ ವಾಯ ಅಗ್ನಿ ಅಥವಾ ವಾಯ ಸತ್ಕರ್ಮ, ಚಿತ್ರಗುಪ್ತ, ವಾಯ ಯಮಧರ್ಮರಾಜ, ವಾಯ ಇಂದ್ರ, ವಾಯುದೇವರು, ವಾಯುದೇವರು ವಾಯ ಪರಮಾತ್ಮನಿಗೆ. ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ಆಯ್ತಪ್ಪ ನಿನ್ನ ನಾನು ಮೋಕ್ಷ ಯೋಗ್ಯವನ್ನು ಸ್ವೀಕಾರ ಮಾಡೀನಿ, ಸಾಧನೆ ಮಾಡು, ನಿನಗೆ ಸ್ವರೂಪೋದ್ಧಾರಕ ಗುರುಗಳನ್ನು ಕಳಿಸ್ಕೊಡ್ತೀನಿ, ಅವರು ನಿನ್ನ ಬಿಂಬ ಮೂರ್ತಿಯನ್ನು ಉಪದೇಶ ಮಾಡ್ತಾರೆ, ಅದನ್ನು ಧ್ಯಾನ ಮಾಡು, ನನ್ನ ದರ್ಶನ ನೀನು ಕೊಡ್ತೀನಿ. ಇಷ್ಟು ಅರ್ಥ ಯಮೇವೇಶ ವೃಣತೆ ತೇನ ಲಭ್ಯ. ಆದ್ದರಿಂದ ನಾವು ಮಾಡೋದು ವ್ಯರ್ಥ ಆಗ್ತದೆ ಅಂತ ತಿಳ್ಕೊಳ್ಬೇಡಿ. ನಾನು ನನ್ನ ಮನೆಯಾಗ ಕೂತು ಗೌರಿ ಪೂಜೆ ಮಾಡ್ತೀನಿ, ನಾನು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ನಾನು ದಿನಾಲು ತಪ್ಪದೆ 8:30 9:00 ರುದ್ರಾಧ್ಯಾಯದ ನಮಕ ಚಮಕ ಕೇಳ್ತೀನಿ. ದೇವ್ರಿಗೆ ಹೆಂಗೆ ಗೊತ್ತಾಗಬೇಕು? ಗೊತ್ತಾಗ್ತದೆ. ಶ್ರವಣಿ ಅಂತ ತಿಳ್ಕೊಂಡು ಅಂತ ಹೇಳಿ ಇಬ್ಬರು ಗುಪ್ತಚಾರರು, ಚಿತ್ರಗುಪ್ತರ ಗುಪ್ತಚಾರರು, ಅವರಿಗೆ ನಿಮ್ಮ ಮನಸ್ಸಿನಾಗ ಇದ್ದದ್ದು ಗೊತ್ತಾಗ್ತದೆ, ನೀವು ಮಾಡಿದ್ದಂತೂ ಗೊತ್ತೇ ಆಗ್ತದೆ. ಸೂರ್ಯ ಚಂದ್ರರು ಕೂಡ ಅವರು ಚಿತ್ರಗುಪ್ತನಿಗೆ ವರದಿ ಮಾಡ್ತಾರೆ. ಹಗಲು ರಾತ್ರಿ ಸಂಧಿಕಾಲದ ದೇವತೆಗಳು ಎಲ್ಲ ನಮ್ಮನ್ನು ನೋಡಿ ಇವರೆಲ್ಲ ವರದಿ ಮಾಡ್ತಾರೆ. ಆ ವರದಿಯನ್ನು ಚಿತ್ರ ಮತ್ತು ಚಿತ್ರಗುಪ್ತರು ಯಮಧರ್ಮರಾಜನಿಗೆ ಮುಟ್ಟಿಸ್ತಾರೆ. ಹೀಗಾಗಿ ನಾನು ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಿದ್ದು ಯಮಧರ್ಮರಾಜನಿಗೆ ಮುಟ್ತದೆ, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಮಾಡಿದ್ದು ಅದು ಯಮಧರ್ಮರಾಜನಿಗೆ ಮುಟ್ಟಿ ಮುಂದೆ ಪುನಃ ವಾಯ ಇಂದ್ರ, ವಾಯ ಗರುಡ ಶೇಷ, ವಾಯುದೇವರಿಗೆ ಮುಟ್ತದೆ. ವಾಯುದೇವರು ತಸ್ಮಿನ್ನಪೋ ಮಾತರಿಶ್ವಾದಧಾತಿ, ವಾಯುದೇವರು ಪರಮಾತ್ಮನಿಗೆ ನಮ್ಮ ಸಂಪೂರ್ಣ ಪುಣ್ಯಗಳನ್ನು ಸಮರ್ಪಿಸಿ, ಇದು ಈ ವ್ಯಕ್ತಿಯ ಪುಣ್ಯ, ತಗೋ ಅನುಗ್ರಹ ಮಾಡು ಪರಮಾತ್ಮ ಅಂಥೇಳಿ ನಮ್ಮ ಬಗ್ಗೆ ಶಿಫಾರಸು ಮಾಡ್ತಾರೆ. ಹಾಗೆ ಪರಮಾತ್ಮ ನಮ್ಮನ್ನು ಆರಿಸ್ತಾನೆ. ಯಂ ಏವ ಏಷ ವೃಣತೆ ತೇನ ಲಭ್ಯ ಅಂತನ್ನುವ ಮಾತಿಗೆ ಇದರ್ಥ. ಅಂಥ ಪ್ರಸಿದ್ಧಿ ನನಗೆ ಕೊಡು. ಪೇಪರ್ನಲ್ಲಿ ಕಳ್ಳತನ ಮಾಡಿದ, ಪೊಲೀಸರು ಇವನನ್ನು ಜೈಲಿನಲ್ಲಿ ಹಾಕಿದ್ರು, ಇಂಥ ಪ್ರಸಿದ್ಧಿ ನನಗೆ ಬೇಡಪ್ಪ ಮಾಡ. ಇವನು ಇಂಥ ಖೂನಿ ಮಾಡಿದ, ಪೊಲೀಸ್ ಹಿಡ್ಕೊಂಡು ಹೋದ್ರು ಅಂತ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬರ್ತದೆ, ಅದು ಬೇಕಾಗಿಲ್ಲ ನನಗೆ. ಈ ನ್ಯೂಸು ಈ ಮೀಡಿಯಾದಲ್ಲಿ ಬೇಕಾಗಿಲ್ಲ. ನನ್ನ ಪ್ರಸಿದ್ಧಿ ಯಮಧರ್ಮರಾಜನ ಮುಖಾಂತರ ಪರಮಾತ್ಮನಿಗೆ ಮುಟ್ಬೇಕು. ಆದ್ದರಿಂದಾಗಿ ಪ್ರತಿಮಾಚಮೇ, ನನಗೆ ಪರಮಾತ್ಮನವರಿಗೂ ಹೀಗೆ ನನ್ನ ಹೆಸರು ಭಗವಂತನಿಗೆ ಮುಟ್ಟಬೇಕು. ಇದರ್ಥ ಇವರು ಹೇಳಿದ್ರೇ ಪರಮಾತ್ಮನ ಮುಟ್ತದೆ ಅಂತ ಅಂತೇಳಿ ತಿಳ್ಕೊಳ್ಬೇಡಿ. ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ, ನಾವು ಮಾಡುವ ಪ್ರತಿ ಕಾರ್ಯಗಳನ್ನು ನೋಡ್ತಾ ಇದ್ದಾನೆ. ಆದರೆ ಪಾಪಕರ್ಮ ಮಾಡಿದಾಗ ನಮ್ಮ ಹೆಸರನ್ನು ತೆಗೆದುಹಾಕ್ಬಿಡ್ತಾನೆ. ಆದರೆ ಇವ್ರಿಗೂ ಸೇವಾ ಮಾಡಲಿ ಅಂತ ಕೆಲಸ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡೋ, ಇವನು ನಮ್ಮ ಉದ್ಧಾರ ಮಾಡಲಿಕ್ಕೆ ಯೋಗ್ಯ ಅಂತ ನಾವು ಕೀರ್ತಿ ನನಗೆ ಕೊಡಪ್ಪ, ನನ್ನ ಉದ್ಧಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ವಿಶ್ವಾಮಿತ್ರರು ಕೇಳ್ಕೊಳ್ತಾ ಇದ್ದಾರೆ. ವರ್ಷಮಾಚಮೇ, ನನಗೆ ವರ್ಷವನ್ನು ಕೊಡು. ವರ್ಷಮ ಅಂತ ತಿಳ್ಕೊಂಡು ಅಂತಂದರೆ ಆರೋಗ್ಯಕರವಾದ ಶರೀರ. ಮನುಷ್ಯನಿಗೆ ಆ ಶರೀರ ಆರೋಗ್ಯಕರವಾಗಿದ್ದರೆ ಅವನೇನಾದರೂ ಸಾಧನೆ ಮಾಡಲಿಕ್ಕಾಗ್ತದೆ. ಇವತ್ತು ಕಾಲು ನೋವು, ಇವತ್ತು ತಲೆ ನೋವು, ಇವತ್ತು ಕಣ್ಣು ನೋವು, ಇವತ್ತು ಹೊಟ್ಟೆ ನೋವು, ಏನು ಸಾಧನೆ ಮಾಡಲಿಕ್ಕಾಗ್ತದೆ? ಆದರೆ ಆ ರೀತಿಯಾಗಿರೋದಕ್ಕೋಸ್ಕರ ನಾನು ಪುಣ್ಯ ಮಾಡಬೇಕಾಗ್ತದೆ. ಆ ಪುಣ್ಯ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನನಗೆ ಕೊಡು ಪರಮಾತ್ಮ. ಶಕ್ತಿಯುಕ್ತವಾದ
ಆರೋಗ್ಯಕರವಾದ ಉತ್ತಮವಾದ ಶರೀರವನ್ನು ಕೊಡು, ಸಾಧನೆ ಶರೀರ ಕೊಡು, ನನ್ನ ಕಡೆಯಿಂದ ಸಾಧನೆ ಮಾಡಿಸು ಪರಮಾತ್ಮ. ಅಷ್ಟೇ ಅಲ್ಲ, ಪರಮಾತ್ಮ ದ್ರಾಘುಯಾಚಮೇ, ದ್ರಾಘುಯ ಅಂದರೆ ಎರಡರ್ಥ. ಒಂದು, ಬಹುಕಾಲ ವರ್ತಿತ್ವ, ಪೂರ್ಣ ಆಯುಷ್ಯ ನನಗೆ ಸಿಗುವಂತೆ ಮಾಡಿ. ಯಾಕೆ? ನನ್ನ ಸಾಧನೆ ಸಾಕಷ್ಟು ಆಗಬೇಕಾಗಿದೆ, ನನ್ನ ಸಾಧನೆ ಮುಗಿದಿಲ್ಲ, ನನ್ನ ಸಾಧನೆ ಬಾಕಿ ಇದೆ. ಆದ್ದರಿಂದಾಗಿ ನನ್ನ ಸಾಧನೆ ಪೂರ್ತಿ ಆಗಬೇಕು ಅಂತ ತಿಳ್ಕೊಂಡಂತೇಳಿ ನನಗೆ ದ್ರಾಘುಯಾಚಮೇ, ಬಹುಕಾಲ ಪೂರ್ಣ ಆಯುಷ್ಯವನ್ನು ಕೊಡು. ಅದರ ಜೊತೆಗೆ ದೀರ್ಘದರ್ಶಿತ್ವ ಕೊಡು. ದೀರ್ಘದರ್ಶಿ ಅಂತ ತಿಳ್ಕೊಂಡಂತಂದರೆ ದಿನಾಲು ಮಲಗಿಕೊಳ್ಳುವ ಮುಂದೆ ಇವತ್ತು ಬೆಳಗಿನಿಂದ ಈಗಿನವರೆಗೂ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಎಷ್ಟು ಕೆಟ್ಟ ಕೆಲಸ ಮಾಡಿದೆ, ನಾಳಿನಿಂದ ಈ ಕೆಟ್ಟ ಕೆಲಸ ಮೈನಸ್ ಮಾಡ್ತೇನೆ, ಒಳ್ಳೆ ಕೆಲಸ ನಾನು ಮಾಡ್ತೇನೆ ಅಂದರೆ ಮೋಕ್ಷಕ್ಕೆ ಬೇಕಾದ ಪ್ಲಾನಿಂಗ್ ನಾವು ಮಾಡಬೇಕು. ಇದೇ ದೀರ್ಘದರ್ಶಿತ್ವ ಅಂತ ಕರೀತಾರೆ. ದೀರ್ಘದರ್ಶಿತ್ವ ಇವತ್ತಲ್ಲ, ಅನೇಕ ಜನ್ಮದ ನಂತರ ಸಿಗಬೇಕಾಗಿರ್ತಕ್ಕಂಥ ಮೋಕ್ಷದ ಬಗ್ಗೆಯೂ ಈಗಲೇ ವಿಚಾರ ಮಾಡಬೇಕು ನಾವು. ಆಮೇಲೆ ನೋಡೋಣ ಅಂತ ಏನಾಗೋದು. ಹೌದು, ನಾನು ಮಡಿ ಮೇಲಿಗೆ ಮಾಡ್ಲಿಕ್ಕೆ ಚಾಲು ಮಾಡಬೇಕು, ಅಪವಿತ್ರ ಅನ್ನ ನಾನು ತಿನ್ನಬಾರ್ದು, ಏಕಾಶಿ ಉಪವಾಸ ಮಾಡಬೇಕು, ಇವೆಲ್ಲ ಪುಣ್ಯದ ಕೆಲಸಗಳು. ಈ ಪುಣ್ಯದಿಂದ ನನಗೆ ಜ್ಞಾನಕ್ಕೆ ಕಾರಣೀಭೂತವಾಗ್ತದೆ. ಅದನ್ನು ಕೃಷ್ಣಾರ್ಪಣ ಅಂತ ಅರ್ಪಿಸಿದರೆ ಪರಮಾತ್ಮ ಪುಣ್ಯ ಎಲ್ಲ ಜ್ಞಾನ ಕೊಡುವ ಅಕೌಂಟಿಗೆ ಹಾಕಿಬಿಡ್ತಾನೆ. ಅದರಿಂದಾಗಿ ಶಾಸ್ತ್ರ ಕೇಳಬೇಕು, ಪ್ಲ್ಯಾನ್ ಮಾಡಬೇಕು, ನಾನು ಏನೇನು ಸಾಧನೆ ಮಾಡಬೇಕು, ಈ ವರ್ಷ ನಾನು ಯಾವ ವ್ರತ ಮಾಡಬೇಕು, ಈ ವರ್ಷ ನಾವು ಯಾವ ಗ್ರಂಥ ಓದಬೇಕು, ಈ ವರ್ಷ ನಾನು ಎಷ್ಟು ಜ್ಞಾನವನ್ನು ಪಡಿಬೇಕು, ಈ ವರ್ಷ ನನ್ನ ಸಾಧನೆ ಎಷ್ಟು ಮುಂದುವರಿದಿದೆ, ಇವತ್ತಿನವರೆಗೂ ನನ್ನ ಸಾಧನೆ ಎಷ್ಟಿತ್ತು, ಹೋದ ವರ್ಷ ನನ್ನ ಸಾಧನೆ ಆಗಿತ್ತು, ಈ ಒಂದು ವರ್ಷದಲ್ಲಿ ನಾನು ಎಷ್ಟು ಸಾಧನೆ ಮಾಡಿದೆ. ಸಾಧನೆ ಅಂದರೆ ಪರಮಾತ್ಮನ ಪಡೆಯುವ ದಾರಿಯಲ್ಲಿ ಎಷ್ಟು ಮುಂದುವರೆದಿದ್ದೇನೆ. ಆತ್ಮಚಿಂತನೆ ಮಾಡಬೇಕು. ಆತ್ಮಚಿಂತನೆ ಮಾಡದೇ ಇದ್ದರೆ ಮನುಷ್ಯನಿಗೆ ಏನಿರ್ತದೆ ಅಂತ ತಿಳ್ಕೊಂಡಂತಂದರೆ, ನಾನು ಮಾಡೋದೇ ಎಲ್ಲ ಸರಿ, ನಾ ಏನು ಟೈಮ್ ಪಾಸ್ ಮಾಡಿದ್ದು ನನ್ನ ಟೈಮ್ ಅದನ್ನು ಪಾಸ್ ಮಾಡ್ತೀನಿ, ಇನ್ನೊಬ್ರದ್ದು ಏನು ಗಂಟು ಹೋಗ್ತದೆ. ಯಾವಾಗ ಮನುಷ್ಯ ನಾ ಮಾಡಿದ್ದೇ ಸರಿ ಅಂತ ತಿಳ್ಕೊಂಡಂತೇಳಿ ಒಂದು ಅಹಂಕಾರಕ್ಕೆ ಒಳಗಾಗ್ತಾನೆ, ಅಥವಾ ಒಂದು ರೀತಿಯಾಗಿರ್ತಕ್ಕಂತಹ ಏನು ಒಂದು ಇಗೋವನ್ನು ಬರ್ತದೆ, ಆ ವ್ಯಕ್ತಿ ಎಂದಿಗೂ ಮುಂದೆ ಬರುವುದಿಲ್ಲ. ದೀರ್ಘದರ್ಶಿಯಾಗಿರಬೇಕು. ಉಳಿದವರು ಎಷ್ಟು ಸಾಧನೆ ಮಾಡಿದ್ದಾರೆ, ನಾನು ಎಷ್ಟು ಮಾಡಿದ್ದೇನೆ, ಶುಕಾಚಾರ ಮಾಡಿದ ಸಾಧನೆ ಎಷ್ಟು, ಅದರ ಎದುರಿಗೆ ನಾನೇನು, ನಾನೇಕೆ ಅಷ್ಟು ಸಾಧನೆ ಮಾಡಬಾರ್ದು. ಅಷ್ಟಾಗದೇ ಇದ್ರೂ ಕೂಡ ನಾನು ಉದ್ಧಾರ ಆಗಬೇಕಾದ್ರೆ ಎಷ್ಟು ಸಾಧನೆ ಬೇಕು, ಅಷ್ಟಾದರೂ ನಾನು ಯಾಕೆ ಮಾಡಬಾರ್ದು. ಈ ರೀತಿಯಾಗಿರ್ತಕ್ಕಂಥ ದ್ರಾಘುಯಾಚಮೇ, ಪರಮಾತ್ಮ ಸರಿಯಾದ ವಿಚಾರ ಶಕ್ತಿ, ಪರಮಾತ್ಮನನ್ನು ಪಡೆಯುವ ವಿಚಾರ ನನ್ನ ಮನಸ್ಸಿಗೆ ಬರುವಂತೆ ಆ ಒಂದು ಸಾತ್ವಿಕತೆಯನ್ನು ನನಗೆ ಕೊಡು ಅಂತ ತಿಳ್ಕೊಂಡಂತೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಇದರ ನಂತರ ಮತ್ತೇನು ಕೇಳ್ತಾರೆ ಅನ್ನೋದನ್ನು ಈಗಾಗಲೇ 1 ಗಂಟೆ ಆಗ್ತಾ ಬಂತು. ಆ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಎಷ್ಟು ಒಳ್ಳೆಯ ಬೇಡಿಕೆಗಳಿವೆಲ್ಲ, ಕಲ್ಪನೆ ಆದರೂ ಮಾಡಿದ್ದೀವ ನಾವು, ಇಂಥ ಬೇಡಿಕೆಯನ್ನು ಬೇಡಬೇಕು ಅಂತ ತಿಳ್ಕೊಂಡಂತೇಳಿ. ಅದು ಕೂಡ ಕೊಡುವವನು ಪರಮಾತ್ಮನೇ. ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯನ್ನು ಕೇಳೋಣಂತಲ್ಲ, ಕೊಡ್ತಾನೆ ಅವನು. ಕೊಡುವುದಕ್ಕೋಸ್ಕರ ಸಿದ್ಧನಾಗಿ ಕೂತ್ಕೊಂಡು ಬೇಡೋ ನೀನು, ಕೊಡ್ತೀನಿ, ನೀ ಬೇಡಲಿಲ್ಲ ನಾನು ಕೊಡಂಗಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯನ್ನು ಅಂತ ತಿಳ್ಕೊಂಡಂತೇಳಿ ದಾಸರು ನಮ್ಮನ್ನು ಎಚ್ಚರಿಸಿದ್ದಾರೆ. ಮುನ್ನೊಟ್ಟು ಶರೀರ ಹಾಳು ಮಾಡ್ಕೊಳ್ಬೇಡ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ, ಪ್ರಹ್ಲಾದರಾಜರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ತಿಳ್ಕೊಂಡಂತೇಳಿ ದಾಸರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ದರಿಂದಾಗಿ ಇವತ್ತು ನಾವು ದ್ರಾಘೋಯಾಚಮೆ, ದೀರ್ಘದರ್ಶಿತ್ವವನ್ನು ಪಡೆದು ವಿಚಾರ ಪ್ಲ್ಯಾನ್ ಮಾಡೋಣ. ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಬೇಕು ಅಂತ ಅನ್ನೋದು.
ನನ್ನ ವಯಸ್ಸು ಎಷ್ಟಾಗಿದೆ, ಇನ್ನು ವಯಸ್ಸು ಎಷ್ಟು ಇರ್ಬೋದು, ಅಷ್ಟರೊಳಗೆ ನಾನು ಏನು ಮಾಡಬೇಕು ಅಂತಕ್ಕಂಥ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಸಾಮರ್ಥ್ಯ ಕೊಡು ಪರಮಾತ್ಮ ಅಂತ ಹೇಳಿ ಕರೆಯಿತು. ಉಳಿದ ವಿಚಾರ ನಾಳೆ. ಇತ್ಯದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ಬ್ರಾಹ್ಮ್ಯಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.